ಆರ್ಥಿಕ ನ್ಯಾಯವನ್ನು ಉತ್ತಮವಾಗಿ ಸಾಧಿಸಬಲ್ಲರು. ಸರಕಾರವು ಕಾನೂನು ಆಧಾರಿತವಾಗಿರಬೇಕೇ ಹೊರತು ವ್ಯಕ್ತಿಗಳ ಆಧಾರಿತವಾಗಿರಬಾರದು. ಜಗತ್ತಿನ ಶ್ರೇಷ್ಠ ಸಂಪತ್ತು ಮಾನವನ ವ್ಯಕ್ತಿತ್ವದಲ್ಲಿ ಅಡಗಿದೆ ಮತ್ತು ಮಾನವ ಕುಲದ ಸೇವೆಯೇ ಜೀವನದ ಅತ್ಯುತ್ತಮ ಕಾರ್ಯ, ಹೀಗೆಂದು ನಾವು ನಂಬುತ್ತೇವೆ. JCI ಅಲ್ಯೂಮಿನಿ ಕ್ಲಬ್ ವಲಯ 15, JCI ಇಂಡಿಯಾ ಹಾಗೂ JCI ಕಾರ್ಕಳದ ಆತಿಥ್ಯದಲ್ಲಿ ನಡೆಯುತ್ತಿರುವಂತಹ ಈ ಒಂದು ಕೆಸರಿನ ಗದ್ದೆಯಲ್ಲಿ ಒಂದು ದಿನ ಈ ಒಂದು ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮದ ಬಗ್ಗೆ ನಾನೊಂದೆರಡು ಮಾತನ್ನು ಅಧ್ಯಕ್ಷನ ನೆಲೆಯಲ್ಲಿ ಮಾತಾಡಲೇಬೇಕು. ಯಾಕೆಂದರೆ ಇಷ್ಟು ಸುಂದರವಾದ ಗದ್ದೆ ರೆಡಿ ಮಾಡೋದಂದರೆ ಸುಲಭದ ಮಾತಲ್ಲ. ಆಗಲೇ ಹೇಳಿದರು ಸಂತೋಷ್ ಅವರು, ಸುಮಾರು 1 ತಿಂಗಳಿಂದ ಈ ಒಂದು ಗದ್ದೆಯನ್ನು ರೆಡಿ ಮಾಡುವಲ್ಲಿ ಸಮದ್ ಖಾನ್ ಅವರು ಭಾಳಷ್ಟು ಶ್ರಮ ಪಟ್ಟಿದ್ದಾರೆ. ನಮಗೆ ಭಾಳಷ್ಟು ಸಲ ಬೈದದ್ದುಂಟು, ನೀವು ಒಂದು ಸಲ ನೋಡಲಿಕ್ಕೆ ಸಹ ಬರೋದಿಲ್ಲ ಗದ್ದೆಯನ್ನು, ಇನ್ನೊಂದು ಯಾವ ಅಧ್ಯಕ್ಷ ಮಾರಂತ. ಅದು ಕೆಲವೊಂದು ಕಾರಣಾಂತರಗಳಿಂದ ಈ ಕಡೆ ಬರಲಿಕ್ಕೇ ಆಗಲಿಲ್ಲ. ಆದರೂ ಕೂಡ ಅವರು ಯಾವುದೇ ಮನಸ್ಸಲ್ಲಿ ಇಟ್ಕೊಳ್ಳದೆ ನೀವು ಬನ್ನಿ, ನಾಳೆ ಆದರೂ ಟೈಮಿಗೆ ಬನ್ನಿ. ಇವತ್ತು ಸಹ ಬೆಳಿಗ್ಗೆ ಫೋನ್ ಮಾಡ್ತಿದ್ದಾರೆ, ನಾವು ಬರ್ತಿರುವಾಗ ಬ್ಯಾನರ್ ಸಹ ಕಟ್ಟಲಿಲ್ಲ, ಅಧ್ಯಕ್ಷ ಆಗಿ ಒಂದು ಬ್ಯಾನರ್ ಆದರೂ ಫ್ಲೆಕ್ಸ್ ಆದರೂ ಕಟ್ಟಬೇಕಲ್ಲ ಅಂತ, ಅದು ಕೂಡ ಆಗಲಿಲ್ಲ. ಪಾಪ ನಾವು ಬರುವಾಗ ಅದು ಕೂಡ ರೆಡಿ ಮಾಡಿಟ್ಟಿದ್ದಾರೆ. ಹಾಗೆ ಎಲ್ಲ ರೀತಿಯ ಒಂದು ಸುಸಜ್ಜಿತವಾದ ಒಂದು ಗದ್ದೆ, ಒಂದು ವೇದಿಕೆ ಎಲ್ಲ ಕೂಡ ರೆಡಿ ಮಾಡಿದ್ದಾರೆ. ಹಾಗೆ ಊಟದ ವ್ಯವಸ್ಥೆ, ಸಮದ್ ಖಾನ್ ಅಂತ ಹೇಳಿದರೆ ಊಟ ಅಂದರೆ ಸಮದ್ ಖಾನ್. ಯಾಕೆಂದರೆ ನಮ್ಮ JCಯ ಯಾವುದೇ ಫಂಕ್ಷನ್ ಇರಲಿ, ಎಲ್ಲಿ ಯಾವ ಸಮದ್ ಖಾನ್ ಎಲ್ಲಿ ಯಾವುದನ್ನು ಮುತುವರ್ಜಿ ತಗೊಂಡು ಮಾಡ್ತಾರೋ ಅಲ್ಲಿ ಊಟಕ್ಕೆ ಒಂದು ಯಾವುದೇ ರೀತಿಯ ಕುಂದುಕೊರತೆ ಅಂತಲ್ಲ, ಅದು ಟೇಸ್ಟ್ ಸಹ ಅಷ್ಟೇ ಹಾಗೆ ಇರ್ತದೆ. ಅದಕ್ಕೆ ಮೊದಲನೇದಾಗಿ ನಿಮ್ಮ ಹತ್ರ ಕ್ಷಮೆ ಯಾಚಿಸ್ತೇನೆ ಈ ಕಡೆ ಬರದಿದ್ದಕ್ಕೆ. ಕಂಟಿನ್ಯೂ ಆಗಿ ನಮ್ಮದು ನಿನ್ನೆ ಕೂಡ ನಮ್ಮ ರಾಷ್ಟ್ರೀಯ ಉಪಾಧ್ಯಕ್ಷರ ಭೇಟಿ ಕಾರ್ಯಕ್ರಮ ಇತ್ತು. ಹಾಗೆ ನಿನ್ನೆ ಸಂಜೆ ಹೊತ್ತಿಗೆ ನಾನು ಫಸ್ಟ್ ಬಂದದ್ದು. ನನಗೆ ನೋಡಿ ಭಾರಿ ಖುಷಿ ಆಯಿತು, ಇಂಥದ್ದೊಂದು ಗದ್ದೆ ರೆಡಿ ಮಾಡಿದಾರಂತ. ಯಾಕೆಂದರೆ ಮೊನ್ನೆ ಗ್ರೂಪಲ್ಲಿ ಒಂದು ವಿಡಿಯೋ ಹಾಕಿದ್ರು, ಅದು ಅಷ್ಟಾಗಿ ನಾನು ನೋಡಲಿಲ್ಲ. ಆದರೆ ಇಲ್ಲಿ ಬರುವಾಗ ಏನೋ ಒಂದು ಬೇರೆ ಜಾಗಕ್ಕೆ ಬಂದಾಗೆ ಕಾಣಿಸ್ತಿತ್ತು. ಯಾಕೆಂದರೆ ಇದಕ್ಕಿಂತ ಮೊದಲು ಕೂಡ ನಾವು ಈ ಒಂದು ಇವರ ಮನೆಗೆಲ್ಲ ಭೇಟಿ ನೀಡಿದ್ವಿ. ಇಂತಹ ಜಾಗ ಉಂಟಂತ ಗೊತ್ತಾದದ್ದೇ ನಿನ್ನೆ. ಅದರ ಕ್ರಿಯೇಟಿವ್ ಮೈಂಡ್ ಸಮದ್ ಖಾನ್. ಹಾಗೆ ಅವರಿಗೆ ಅಧ್ಯಕ್ಷನ ನೆಲೆಯಲ್ಲಿ ಮೊದಲನೇದಾಗಿ ಧನ್ಯವಾದವನ್ನು ಸಮರ್ಪಿಸ್ತೇನೆ. ಇಷ್ಟು ಒಳ್ಳೆ ಕಾರ್ಯಕ್ರಮ ನನ್ನ ಅವಧಿಯಲ್ಲಿ ಇದು ಕೆಸರಿನ ಗದ್ದೆಯಲ್ಲಿ 2ನೇ ಕಾರ್ಯಕ್ರಮ. ಒಂದು ಪ್ರಥಮವಾಗಿ ನಾವು JC ಸಾಂಗ್ಲ ಮಾಧ್ಯಮ ಶಾಲೆ ಮಕ್ಕಳು ಹಾಗೂ JC ಅವರಿಗೆ ಕೇರ್ತಾಡಿಗುತ್ತು ವೃಷಭರಾಜ್ ಕಡಂಬ ಅವರ ಮನೆಯಲ್ಲಿ ಆಯೋಜನೆ ಮಾಡಿದರು. ಹಾಗೆ ಅದಕ್ಕಿಂತ ಕೂಡ ಚೆನ್ನಾಗಿ ಇಲ್ಲಿ ನನಗೆ ಗದ್ದೆ ಕಾಣ್ತಿದೆ. ಯಾಕೆಂದರೆ ಅದು ಆಲ್ರೆಡಿ ಗದ್ದೆ ಇದ್ದದ್ದು, ನಾವು ವರ್ಷವೂ ಅಲ್ಲಿ ಮಾಡ್ತೇವೆ ಕಾರ್ಯಕ್ರಮ. ಬಟ್ ಇದನ್ನು ನಾವು ರೆಡಿ ಮಾಡಬೇಕಲ್ಲ, ಇದು ಎಲ್ಲ ಕ್ರಿಯೇಟಿವ್ ಮೈಂಡ್ ಸಮದ್ ಖಾನ್ ಅವರಿಗೆ ಧನ್ಯವಾದಗಳು ಸಮದ್ ಖಾನ್. ಹಾಗೆ ಈ ಒಂದು ಕೆಸರಿನ ಗದ್ದೆಯಲ್ಲಿ ಒಂದು ದಿನ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರುವಂತಹ JC ಝೋನ್ ವೈಸ್ ಚೇರ್ಮನ್ ಆದಂತಹ JCI ಸೆನೇಟರ್ ಸಮದ್ ಖಾನ್ ಸರ್, ನಿಮಗೆ JCI ಕಾರ್ಕಳ ಹಾಗೂ JAC ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಿದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮದ ಉದ್ಘಾಟಕರು ಆಗಿರುವಂತಹ ವಲಯ 15ರ ಝೋನ್ ಚೇರ್ಮನ್ ಆದಂತಹ JCI ಸೆನೇಟರ್ ಲೋಕೇಶ್ ರೈ ಸರ್, ನಿಮ್ಮನ್ನು ಕೂಡ ಈ ಒಂದು ಕೆಸರಿನ ಗದ್ದೆಯಲ್ಲಿ ಒಂದು ದಿನ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸುತ್ತಿದ್ದೇನೆ. ಹಾಗೆ ಇಂದಿನ ಮುಖ್ಯ ಅತಿಥಿ ನಮ್ಮ JCI ವಲಯ 15ರ ಪೂರ್ವ ಅಧ್ಯಕ್ಷರು, ಕಾರ್ಕಳ JCಯ ಪೂರ್ವ ಅಧ್ಯಕ್ಷರು ಆದಂತಹ JC ಜಾನ್ ಆರ್ ಡಿಸಿಲ್ವಾ ಸರ್, ನಿಮ್ಮನ್ನು ಕೂಡ ಈ ಒಂದು ಸಮಾರಂಭಕ್ಕೆ ಹಾರ್ದಿಕವಾಗಿ ಸ್ವಾಗತಿಸುತ್ತಿದ್ದೇನೆ. ಹಾಗೆ ಉಪಸ್ಥಿತರಿರುವಂತಹ ರಿಜೆನ್ಸಿ ಹಾಲ್ನ ಮಾಲಕರಾದ ರಮೇಶ್ ಸಾಲ್ಯನ್ ಸರ್, ನಿಮ್ಮನ್ನು ಕೂಡ ಈ ಒಂದು ಕೆಸರಿನ ಗದ್ದೆಯಲ್ಲಿ ಒಂದು ದಿನ ಕಾರ್ಯಕ್ರಮದ ಉದ್ಘಾಟನೆಗೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಹಾಗೆ ಈ ಕಾರ್ಯಕ್ರಮವನ್ನು ಸಂಯೋಜನೆ ಮಾಡುವಲ್ಲಿ ಸಮದ್ ಖಾನ್ ಅವರಿಗೆ ಸಹಾಯವನ್ನು ಮಾಡುತ್ತಿರುವಂತಹ JC ರಮೇಶ್ ನಾಯಕ್ ಸರ್, ನಿಮ್ಮನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸುತ್ತಿದ್ದೇನೆ. ಹಾಗೆ ಇನ್ನೊಬ್ಬರು ಕಾರ್ಯಕ್ರಮ ಸಂಯೋಜಕರು JC ಸಂತೋಷ್ ಕುಮಾರ್ ಸರ್, ನಿಮ್ಮನ್ನು ಕೂಡ ಆತ್ಮೀಯವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಹಾಗೆ ಉಪಸ್ಥಿತರಿರುವ ಎಲ್ಲ JC ಹಾಗೂ JAC ಹಾಗೂ ಸಾರ್ವಜನಿಕರಿಗೆ ಎಲ್ಲರಿಗೂ ಕೂಡ JCI ಕಾರ್ಕಳದ ಪರವಾಗಿ ಹಾಗೂ JAC ಪರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಇನ್ನೊಬ್ಬರು ನಮ್ಮ ಕಾರ್ಯಕ್ರಮ JC ZC ಕಲ್ಚರ್ ಆ್ಯಂಡ್ ಟ್ರಾವೆಲ್
ವಲಯ 15 JC ನವೀನ್ ಕುಮಾರ್ ಸರ್, ನಿಮ್ಮನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿದ್ದೇನೆ. ನಾನು ಈ ವರ್ಷ ವಲಯದ JC ಅಲ್ಯೂಮಿನಿ ಕ್ಲಬ್ ಇದರ ವೈಸ್ ಚೇರ್ಮನ್ ಆಗಿ ಆಯ್ಕೆಯಾಗಿದ್ದೆ. ಆಯ್ಕೆಯಾಗುವಾಗ ನನಗೆ ಕಲ್ಚರಲ್ ಎಕ್ಸ್ಚೇಂಜ್ ಹಾಗೂ ಟ್ರಾವೆಲಿಂಗ್ ಎಂಬ ವಿಭಾಗದಲ್ಲಿ ನನ್ನನ್ನು ಈ ಒಂದು ವೈಸ್ ಚೇರ್ಮನ್ ಆಗಿ ಮಾಡಿದ್ದಾರೆ. ಆ ಒಂದು ಪ್ರಯುಕ್ತ ನಾನು ನನ್ನ ಪೋರ್ಟ್ಫೋಲಿಯೋ ಪ್ರಕಾರ ನಾನು ಇಂಥ ಕಲ್ಚರಲ್ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ನಮ್ಮ ಚೇರ್ಮನ್ರವರು ನನಗೆ ಹೇಳಿದರು, ಹಾಗೂ ನನಗೆ ನ್ಯಾಷನಲಿಂದ ಕೂಡ ಇದರ ಗೈಡ್ಲೈನ್ಸ್ ಬಂದಿದೆ. ಆ ಪ್ರಕಾರ ನಾನು ಎಲ್ಲಿ ಮಾಡೋದು ಅಂತೇಳಿ ತುಂಬ ಕಡೆ ಆಲೋಚನೆ ಮಾಡ್ತಾ ಇದ್ದೆ. ಇದರ ಬಗ್ಗೆ ನಾನು ಯಾವಾಗ ನನಗೆ ವೈಸ್ ಚೇರ್ಮನ್ ಅಂತೇಳಿ ಕೊಟ್ಟಿದ್ದಾರೆ ಅಂದಿನಿಂದ ನನಗೆ ನಮ್ಮ ಲೋಕೇಶ್ ಅವರು ಹೇಗೆ ಮಾಡೋದು, ಯಾವಾಗ ಮಾಡೋದು, ನೀವು ಅದು ಬರೆದು ಕೊಡಿ, ಅದರ ಏನೆಲ್ಲ ಅದರ ಡೀಟೇಲಲ್ಲಿ ಕೊಡಿ ಅಂತೇಳಿ ಪ್ರತಿ ಒಂದು ಮೀಟಿಂಗ್ ಹೋದಾಗ, ಪ್ರತಿ ಒಂದು ವಲಯ ಕಾರ್ಯಕ್ರಮ ಹೋಗುವಾಗ ನನಗೆ ಹೇಳ್ತಾಯಿದ್ರು. ನಾನು ಏನು ಮಾಡೋದು ಅಂತೇಳಿ ಆಲೋಚನೆ ಮಾಡ್ತಾ ನಾನು ಈ ಕಡೆ ಬರುವಾಗ ನಾನು ಎಣಿಸಿದೆ, ಎಂತೂ ಗದ್ದೆ ಮಾಡುವ, ಖರ್ಚು ಸ್ವಲ್ಪ ಆಗ್ತದೆ, ಎಂತ ಮಾಡುವ, ಆ ಗದ್ದೆಯಲ್ಲೇ ನಾವು ಕಾರ್ಯಕ್ರಮ ಮಾಡುವ ಅಂತೇಳಿ ಆಲೋಚನೆ ಮಾಡಿ ಈ ಒಂದು ಗದ್ದೆ ನನ್ನ ಅಜ್ಜ ಮತ್ತು ನನ್ನ ತಂದೆಯವರು ಮುಂಚೆ ಮಾಡ್ತಾ ಇದ್ದದ್ದು, ಅದು ನನಗೆ ಅಷ್ಟು ನೆನಪು ಕೂಡ ಇಲ್ಲ. ಆ ಒಂದು ಗದ್ದೆಯಲ್ಲಿ ಇವತ್ತು ನಾವು ಗದ್ದೆ ರೆಡಿ ಮಾಡಿದ್ದೇವೆ, ಮುಂದೆ ಇದರಲ್ಲಿ ಸಾಗುವಳಿ ಕೂಡ ಮಾಡ್ತೇವೆ ಅಂತ ಹೇಳಿದ್ದೆ. ಆ ನೆಪದಲ್ಲಿ ಕೂಡ ಮಾಡುವ ಅಂತೇಳಿ ಇದಕ್ಕೆ ಕೈ ಹಾಕಿ ಸ್ವಲ್ಪ ಕಷ್ಟವಾಯಿತು. ಕಷ್ಟವಾಗುವಾಗ ಈ ಒಂದು ಕಾರ್ಯಕ್ರಮ ಮಾಡೋದು ಹೇಗೆ ಅಂತೇಳಿ ಆಲೋಚನೆ ಮಾಡಿ ನನ್ನ JCI ಕಾರ್ಕಳದವರ ಆತಿಥ್ಯದಲ್ಲಿ ಮಾಡುವ ಅಂತೇಳಿ ನಾನು ನಮ್ಮ ವೈಸ್ ಚೇರ್ಮನ್ರ ಹತ್ರ ಹೇಳಿದೆ. ಆವಾಗ ಅವರು ಇಲ್ಲಿಗೆ ಬಂದಿದ್ದರು, ಈ ಜಾಗವನ್ನು ನೋಡಿದರು. ಆ ಜಾಗ ಅಷ್ಟೊಂದು ನೋಡುವಂತಿರಲಿಲ್ಲ. ಅವರು ನೋಡಿ ಇಂದು ಆಯ್ಜಿ ಮಾರ, ಇಂದು ಆಪುಜಿ, ಇಂದು ಬೊಚ್ಚಿ ಅಂತ ಹೇಳಿದರು. ಅದಕ್ಕೆ ನಾನು ಹೇಳಿದೆ, ಬಿಸಿ ಆಯಿತು, ಸ್ವಲ್ಪ JCB ಕೆಲಸ ಮಾಡಿದ್ದು, 10 ಸಾವಿರ ಹಾಕಿದ್ದೆ. ಅಷ್ಟೊತ್ತಿಗೆ ನನಗೆ ಬೇಸರ ಆದಾಗ ನಾನು ಹೇಳಿದೆ, ಇರೇಗ ಅವು ಮತ್ತೆ ಬಿಡ್ಚಿ ಕಂಡ ಸರಿ ಮಲ್ತು ಕೊಂಡರ್ತ ಕಂಡದ ವಿಷಯ ಬಿಡ್ತು, ಬೊಕ್ಕದ ಪೂರ ಈ ಅರೇಂಜ್ಮೆಂಟ್ ಮಲ್ಪೋರ ಬಲ್ಲೆ, ಬೊಕ್ಕದ ಪೂರ ಈ ಕಂಡದ ಖರ್ಚು ಈರಿಗೆ ದಾಲ ಬಿಡ್ಚಿ ಅಂತ ಹೇಳಿದೆ. ಅಷ್ಟೊತ್ತಿಗೆ ಅವರಿಗೆ ಧೈರ್ಯ ಬರಲಿಲ್ಲ. ಇನ್ನೊಂದು 2 ಕಡೆ ಹೋಗಿದ್ದೇವೆ ನಾವು, ನಾನು, ರೋಷನ್ ಮತ್ತು ನಮ್ಮ ವಿಘ್ನೇಶ್ ಪ್ರಸಾದ್ ಅವರೆಲ್ಲ ಸೇರಿಕೊಂಡು. ಅಲ್ಲಿ ಹೋಗಿ ಒಂದು ಕಡೆಯಲ್ಲಿ ಸ್ವಲ್ಪ ಕಲ್ಲು ಸಿಕ್ಕಿತು ಅಂತೇಳಿ ಅಲ್ಲಿ ಕೂಡ ಬೇಡ ಅಂತೇಳಾಯಿತು. ಇನ್ನೊಂದು ಕಡೆ ಹೋಗಿ ಅಲ್ಲಿ ಓಕೆ ಅಂತ ಹೇಳಿದರು. ಅಲ್ಲಿ ಹೋಗಿ ಆದರೂ ನನ್ನ ಮನಸ್ಸಿಗೆ ಹೇಳ್ತಾ ಇಲ್ಲ. ಆದರೂ ಅಷ್ಟೊತ್ತಿಗೆ ಏನಾಯಿತು ಅಂತ ಹೇಳಿದ್ರೆ, ಇವರಿಗೆ ಯಾರ ಹೇಳಿದಂದರೆ, ನಾನು ಹೇಳಿದೆ ನಿಮಗೆ ನಾಳೆ ನೋಡಿ ಅಂತ ಹೇಳಿದೆ. ನಾಳೆ ಬೆಳಿಗ್ಗೆ ಏನು ಗೊತ್ತಿಲ್ಲ, JCB ಮತ್ತು ಇಟಾಚಿ ಬಂದೇ ಆಯಿತು. ನಾನು ಹೇಳಿದ್ದೆ, ಬಂದಾಯಿತು. ಬೆಳಗ್ಗೆ ಇಲ್ಲೇ ನಾನೇ ನಿಂತು ಎಲ್ಲ ಕರೆಕ್ಟಾಗಿ ಮಾಡಿಬಿಟ್ಟೆ. ಅಷ್ಟೊತ್ತಿಗೆ ಲೋಕೇಶ್ ಅವರಿಗೆ ಫೋನ್ ಮಾಡಿದೆ, ನಮ್ಮ ಚೇರ್ಮನ್ ಅವರಿಗೆ, ಹೀಗೆ ಆಯಿತು ಅಂತೇಳಿ. ಅವು ಹೆಂಗೆ ಪಂಡೇರು ಮಾರ ಇವ್ರಿಗೆ ಹಠ ಬತ್ತಂಡ ಗುಡುಪೂಜಾರಿಗೆ ಆತ ಅಂತ ಹೇಳಿದರು. ಅದಕ್ಕೆ ನಾನು ಹೇಳಿದೆ, ಐತ ಮಂಡೆ ವೆಚ್ಚ ಮಾಡಿಬಿಡ್ತೀವಿ, ಬೊಕ್ಕದ ಖರ್ಚಿದ ಬಗ್ಗೆ ತೂಲೆ ಅಂತ ಹೇಳಿದೆ. ಪ್ರಪ್ರಥಮವಾಗಿ ನಾವು ವಲಯ ಕಾರ್ಯಕ್ರಮ ರಿಜಿಸ್ಟ್ರೇಷನ್ ಇಲ್ಲದಂತ ಮಾಡಿದಂಥ ಕಾರ್ಯಕ್ರಮ ಇದು. ನಾವು ಇಲ್ಲೀಗ ಮಾಡ್ತಿರೋದ ಕೆಸರಿನ ಗದ್ದೆಯಲ್ಲಿ 1 ದಿನ ಅಂತೇಳಿ ರಿಜಿಸ್ಟ್ರೇಷನ್ ಇಲ್ಲದೆ ಮಾಡ್ತಾ ಇದ್ದೇವೆ. ಇದು ನನ್ನ ಕಾರಣ ಏನಂತೇಳಿದರೆ, ನನ್ನ ಆತ್ಮೀಯರು ಕೂಡ, ನನ್ನ JCಯ ಬಂಧುಗಳು ಕೂಡ ಇದಕ್ಕೆ ಸಹಕಾರವನ್ನು ನೀಡಿದ್ದಾರೆ. ಖರ್ಚು ಸ್ವಲ್ಪ ಜಾಸ್ತಿ ಆಗ್ತದೆ, ಆದರೂ ತೊಂದರೆ ಇಲ್ಲ, ಕಾರ್ಯಕ್ರಮ ಒಳ್ಳೆಯದಾಗಬೇಕು, ಸಹಕಾರ ಎಲ್ಲರೂ ನೀಡ್ತಾರೆ ಅಂತೇಳಿ ನನಗೆ ಭರವಸೆಯನ್ನು ಕೂಡ ನೀಡಿದ್ದಾರೆ. ಆದ್ದರಿಂದ ನನ್ನ ವಲಯದಿಂದ ಕೂಡ ನೀಡಿದ್ದಾರೆ, ನನ್ನ ಊರವರು ಕೂಡ ನೀಡಿದ್ದಾರೆ. ಅಷ್ಟು ಮಾತ್ರವಲ್ಲ, ನಾನು ಇಲ್ಲಿ ಕಾರ್ಯಕ್ರಮ ಮಾಡುವಾಗ ಸಾರ್ವಜನಿಕರನ್ನು ಸೇರಿಸಬೇಕು ಅಂತ ಹೇಳಿದಾಗ ನಮ್ಮ ವಲಯ ಆಯಿತು, ಸಾರ್ವಜನಿಕರ ಒಟ್ಟಿಗೆ ಮಾಡುವ ಅಂತೇಳಿ ಆಯಿತು. ತುಂಬ ಖುಷಿ ಆಯಿತು, ಸಾರ್ವಜನಿಕರನ್ನು ಸೇರಿಸಿಕೊಂಡು ಮಾಡುವ ಅಂತೇಳಿ ನನಗೆ ಆಸೆ ಆಯಿತು. ಆವಾಗ ನಾನು ನನ್ನ ಯುವಕ ಮಂಡಲ ಸಾಣೂರು ಇರ್ಬೋದು, ನನ್ನ ಬಾಲಾಂಜನಿ ಯುವಕ ಸಂಘ ಮುರತಂಗಡಿದು ಅವರ ಅಧ್ಯಕ್ಷರಲ್ಲಿ ಕೇಳಿದೆ, ನಾವು ಕಾರ್ಯಕ್ರಮ ಮಾಡ್ತೇವೆ, ನೀವು ಸಪೋರ್ಟಾಗಿ ಮಾಡ್ತೀರಾ ಅಂತೇಳಿ. ಅವರು ನಿಮಗೆ ಖಂಡಿತವಾಗಿ ಸಪೋರ್ಟ್ ಮಾಡ್ತೇನೆ ಅಂತ ಹೇಳಿ ನಿನ್ನೆಯಿಂದ ಮತ್ತು ಇವತ್ತು ಬೆಳಿಗ್ಗೆಯಿಂದ ನನಗೆ ಸಪೋರ್ಟ್ ಮಾಡ್ತಾರೆ. ಆದ್ದರಿಂದ ಅವರಿಗೆ ಎಲ್ಲರೂ ಕೈಚಪ್ಪಾಳೆ ಮೂಲಕ ಅಭಿನಂದಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಊರಿನವರು ಕೂಡ ನನ್ನೊಂದಿಗೆ ಒಳ್ಳೆ ಸಹಕಾರ ಮಾಡಿದ್ದಾರೆ. ಇನ್ನು ಮುಂದೆ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಬೇಕು, ಅದಕ್ಕೆ ಇನ್ನೂ ಕೂಡ ನಿಮ್ಮ ಸಹಕಾರ ಬೇಕು. ಮತ್ತು ಇದಕ್ಕೆ ಸಹಕಾರ ಮಾಡಿದ ಎಲ್ಲರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತಾ ನನ್ನ ಭಾಷಣವನ್ನು ಮುಗಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್. ಗುರುತಿಸುವಿಕೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಝೋನ್ ವೈಸ್ ಚೇರ್ಮನ್ ಆಗಿರುವಂಥ ಸುಧಾಕರ್ ಕಾರ್ಕಳ ಬಂದಿರ್ತಾರೆ. ಸರ್, ತಮ್ಮನ್ನು ಈ ಒಂದು ಸಭೆಯಲ್ಲಿ ಗುರುತಿಸುತ್ತಾ ಇದ್ದೇನೆ. ಹಾಗೂ ನಮ್ಮ ಟ್ರೆಸರರ್ ಆಗಿರುವಂತಹ JCಯ ಕೇಶವ್ ಆಚಾರ್ಯ ಇದ್ದಾರೆ. ಸರ್, ತಮ್ಮನ್ನು ಗುರುತಿಸಿ ಗೌರವಿಸ್ತಾ ಇದ್ದೇನೆ. ಹಾಗೂ ವಲಯಾಧಿಕಾರಿಯಾಗಿರುವಂತಹ ಶಿವಾನಂದ್ ಶೆಟ್ಟಿಗಾರ ಸರ್, ತಮ್ಮನ್ನು ಕೂಡ ಗುರುತಿಸಿ ಗೌರವಿಸ್ತಾ ಇದ್ದೇನೆ. ಹಾಗೆ ನಮ್ಮ ಪ್ರಕಾಶ್ ಕೆ ಸರ್, ತಮ್ಮನ್ನು ಕೂಡ ಗುರುತಿಸಿ ಗೌರವಿಸ್ತಾ ಇದ್ದೇನೆ. JC ಸದಸ್ಯರಾದ ಸಂತೋಷ್ ಸರ್, ತಮ್ಮನ್ನು ಕೂಡ ಗುರುತಿಸಿ ಗೌರವಿಸ್ತಾ ಇದ್ದೇನೆ. ಹಾಗೂ
SBYS ಇದರ ಅಧ್ಯಕ್ಷರಾಗಿರುವಂತಹ ಮಾಧವ್ ಭಂಡಾರ್ಕರ್ ಸರ್ ತಮ್ಮನ್ನು ಕೂಡ ಗುರುತಿಸಿ ಗೌರವಿಸ್ತಾ ಇದ್ದೇನೆ. ಹಾಗೂ ಸನ್ಮಾನಿತರಾಗಿರುವಂತಹ ಆಸ್ಮಾ ಬಾನು ಸರ್ ಮೇಡಮ್ ತಮ್ಮನ್ನು ಕೂಡ ಗುರುತಿಸ್ತಾ ಇದ್ದೇನೆ. ಹಾಗೂ ಡಾಕ್ಟರ್ ಮುರಳೀಧರ್ ಭಟ್ ಸರ್ ತಮ್ಮನ್ನು ಕೂಡ ಗುರುತಿಸಿ ಗೌರವಿಸ್ತಾ ಇದ್ದೇನೆ. ಹಾಗೂ ಪೂರ್ವಾಧ್ಯಕ್ಷರಾಗಿರುವಂತಹ ದಿವ್ಯಸ್ಮಿತಾ ಮೇಡಮ್ ತಮ್ಮನ್ನು ಗುರುತಿಸ್ತಾ ಗೌರವಿಸ್ತಾ ಇದ್ದೇನೆ. ಹಾಗೂ ಪೂರ್ವಾಧ್ಯಕ್ಷರು ಮಾತ್ರ ಅಲ್ಲ, ವಲಯ ಅಧಿಕಾರಿಯಾಗಿರುವಂತಹ ರೋಷನ್ ಟಿಮೇಲ್ ಅವರಿದ್ದಾರೆ, ತಮ್ಮನ್ನು ಗುರುತಿಸಿ ಗೌರವಿಸ್ತಾ ಇದ್ದೇನೆ. ಹಾಗೂ ನನ್ನ ಅಣ್ಣ ಸರ್ಫರಾಜ್ ಖಾನ್ ಸರ್ ತಮ್ಮನ್ನು ಕೂಡ ಗುರುತಿಸಿ ಗೌರವಿಸ್ತಾ ಇದ್ದೇನೆ. ಹಾಗೂ ನನ್ನ ಬಾಸ್ ಅಂತ ಹೇಳ್ಬಹುದು, ಯಾಕಂದ್ರೆ ಅವರು 2 ಮನೆ ಕೊಟ್ಟಿದ್ದಾರೆ, ಅಮೀರ್ ಸರ್ ತಮ್ಮನ್ನು ಕೂಡ ಗುರುತಿಸಿ ಗೌರವಿಸ್ತಾ ಇದ್ದಾನೆ. ಹಾಗೂ ನನ್ನ ಆತ್ಮೀಯರು, ಊರ ಮಹನೀಯರು ತಮ್ಮನ್ನೆಲ್ಲ ಗುರುತಿಸಿ ಗೌರವಿಸ್ತಾ ಇದ್ದೇನೆ. ಮೋಹನ್ ರವರನ್ನು ಗುರುತಿಸಲೇಬೇಕು, ಭಾರಿ ದೂರದಲ್ಲಿದ್ದಾರೆ. ಪಾಪ ಅವರಿಗೆ ಹೇಳಿದೆ ನಾನು ಬಾವುಟ ಬೇಕು ನನಗೆ ಅಂತೇಳಿ, ಅವರೇ ಹೇಳಿದ್ದು ನಿಮಗೆ ಬಾವುಟ ಬೇಕಾದ್ರೆ ಕೊಡ್ತೇನೆ, ಜಸ್ಟ್ ಒಂದು ಚುಮ್ಟಿ ಬಿಟ್ಟರು. ಅದಕ್ಕೆ ನನಗೆ ಮತ್ತೆ ಖುಷಿ ಆಯ್ತು, ಅವರನ್ನು ಬಿಡಲೇ ಇಲ್ಲ. ಆದರೂ ಅವರು ಹೊಸತಾಗಿ ನನಗೆ ರೆಡಿ ಮಾಡಿ ಬಾವುಟ ಕೊಟ್ಟಿದ್ದಾರೆ. ಆದ್ದರಿಂದ ಅವರಿಗೆ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್. ಈ ಒಂದು ಸಭೆಯಲ್ಲಿ ನಮ್ಮ ಕರುಣಾಕರ್ ಕೋಟೆಯನ್ನವರಿದ್ದಾರೆ. ತಾವು ವೇದಿಕೆಗೆ ಬಂದು ಕರುಣಾಕರ್ ಕೋಟೆಯನ್ನವರೇ ಅವರು ಕೂಡ ನಮಗೆ ಈ ಒಂದು ಕಾರ್ಯಕ್ರಮಕ್ಕೆ ಶಾಲಿನ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಗುರುತಿಸಿ ಗೌರವಿಸ್ತಾ ಇದ್ದೇನೆ. ಪಂಚಾಯತ್ನ ಪಾಸ್ಟ್ ಪ್ರೆಸಿಡೆಂಟ್ ಕರುಣಾಕರ್ ಎಸ್ ಕೋಟೆಯನ್ನವರು ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ನನ್ನ ಬಾಲ್ಯ ಸ್ನೇಹಿತ, ಚಡ್ಡಿ ದೋಸ್ತಿ ಹೇಳ್ತಾ ಇದ್ದಾನೆ ಹಾಗೆ. ಗೌರವಿಸ್ತಾ ಇದ್ದೇನೆ. BSNL ಉದ್ಯೋಗಿ ಸುದರ್ಶನ್ ಸರ್ ತಮ್ಮನ್ನು ಕೂಡ ಗುರುತಿಸಿ ಗೌರವಿಸ್ತಾ ಇದ್ದೇನೆ. ಹಾಗೂ ನನ್ನ ಎಲ್ಲ ಫ್ಯಾಮಿಲಿ ಮೆಂಬರ್ ಅನ್ನು ಗುರುತಿಸಿ ಗೌರವಿಸ್ತಾ ಇದ್ದೇನೆ. ಸರಿನ ಗದ್ದೆಯಲ್ಲಿ ಒಂದು ದಿನದ ಈ ಒಂದು ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮವನ್ನು ನಮ್ಮ ಚೇರ್ಮನ್ ಆಗಿರುವಂತಹ ಲೋಕೇಶ್ ರೈ ಇವರು ಹಾಗೂ ಎಲ್ಲ ಗಣ್ಯರು ಸೇರಿ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಬಹಳಷ್ಟು ಖುಷಿ ಆಗ್ತಾ ಇದೆ. ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕಂತ ನಾವು ಬಿಗಿನಿಂಗಿಂದ ಈ ಜನವರಿಯಿಂದಲೇ ನಾವು ಪ್ಲ್ಯಾನ್ ಮಾಡಿದ್ರು ಕೂಡ ಅದು ಯಾವಾಗ ಆಗ್ತದೆ ಅನ್ನುವಂಥದ್ದು ಇತ್ತು. ಬಹುಶಃ ಇವತ್ತದು ಸಾಕಾರ ಆಗಿದೆ. ಅದಕ್ಕಾಗಿ ಎಲ್ರಿಗೂ ನಾನು ಇದಕ್ಕೆ ಸಹಕಾರದಿಂದ ಎಲ್ಲರಿಗೂ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮೊದಲನೇದಾಗಿ ಆತ್ಮೀಯರೇ, JCI ಅಂತ ಹೇಳಿದ್ರೆ ಎಲ್ಲರೂ ಕೇಳಿರ್ತೀರಿ ಇಲ್ಲಿ ಎಲ್ಲ ಇದ್ದವರು, ಯಾಕಂದ್ರೆ ಎಲ್ಲ ಕಡೆ ಕೂಡ JCI ಅಂತ ಉಂಟು. ಈಗ JCI ಅಲುಮ್ನೈ ಕ್ಲಬ್ ಅಂತ ಹೇಳಿದ್ರೆ ಹೊಸದಾಗಿ ಏನು ಅಂತ ಆಗ್ಬೋದು. ಇದು ಕೂಡ JCIದೇ ಒಂದು ಅಂಗಸಂಸ್ಥೆ. JCIಯಲ್ಲಿ ಯಾರೆಲ್ಲ ಪಾಸ್ಟ್ ಮೆಂಬರ್ ಆಗಿದ್ರು ಅಥವಾ ಒಂದ್ಸಲ JCIಯಲ್ಲಿ ಎಲ್ಲ ರೀತಿಯಾದಂಥ ನಮ್ಮ ವ್ಯಕ್ತಿತ್ವ ವಿಕಸನವನ್ನು ಅನುಭವಿಸಿ ಯಾರೆಲ್ಲ JCIಯಿಂದ ವಿಮುಖರಾಗಿದ್ರು ಅವರನ್ನು ಮತ್ತೆ ಸೇರಿಸಿ ಅವರು ಇನ್ನಷ್ಟು ಅವರಿಗೆ ಅವಕಾಶಗಳನ್ನು ಮಾಡಿಕೊಡ್ಲಿಕ್ಕೆ ಇರುವಂಥ ಸಂಸ್ಥೆ. ಈ ಸಂಸ್ಥೆ ಕೂಡ JCIನಾಗಿ ಹಲವಾರು ಪೋರ್ಟ್ಫೋಲಿಯೋಗಳಲ್ಲಿ ಮ್ಯಾನೇಜ್ಮೆಂಟ್ ಇರ್ಬೋದು, ಕಾರ್ಯಕ್ರಮಗಳಿರ್ಬೋದು, ಕಲ್ಚರಲ್ ಎಕ್ಸ್ಚೇಂಜ್ ಇರ್ಬೋದು, ಇಂಟರ್ನ್ಯಾಷನಲ್ ಬಿಸ್ನೆಸ್, ಈ ರೀತಿಯಾದಂತಹ ಬೇರೆ ಬೇರೆ ರೀತಿಯಾದಂಥ ಕಾರ್ಯಕ್ರಮಗಳನ್ನ ಮಾಡುವಂಥ ಅವಕಾಶವನ್ನು ಹೊಂದಿದೆ. ಆದರೆ ಈ ವರ್ಷ ನಮಗೆ ZVC ಆಗಿ ಸಿಕ್ಕಿದವರು JC ಸಮದ್ ಖಾನ್ ಅವರು. ಬಹಳ ಉತ್ಸುಕದಿಂದ ಮೊದಲಿನಿಂದಲೂ ಒಂದು ಪೋರ್ಟ್ಫೋಲಿಯೋ ಕೊಟ್ಟಾಗ ಬಹಳ ಉತ್ಸುಕದಿಂದ ಇದ್ದರು. ಆಮೇಲೆ ನಾವು ಕೂಡ ಪ್ಲಾನ್ ಆಫ್ ಆ್ಯಕ್ಷನ್ ಮಾಡುವಾಗ ಇವರದ್ದು ಪೋರ್ಟ್ಫೋಲಿಯೋ ಕಲ್ಚರಲ್ ಎಕ್ಸ್ಚೇಂಜ್ ಆ್ಯಂಡ್ ಟ್ರಾವೆಲ್. ಕಲ್ಚರಲ್ ಎಕ್ಸ್ಚೇಂಜ್ ಅಂದರೆ ಎಲ್ಲ ರೀತಿಯ ಸಾಂಸ್ಕೃತಿಕ ಕ್ರೀಡೆಯಿಂದ ಹಿಡಿದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಯಾವುದಿರ್ಬೋದು, ನಮ್ಮ ಸಂಸ್ಕೃತಿಗೆ ಸಂಬಂಧಪಟ್ಟವನ್ನು ಉತ್ತೇಜಿಸುವಂಥದ್ದು, ರಾಷ್ಟ್ರ ಮಟ್ಟದಲ್ಲಿ ಪ್ರಚಾರಪಡಿಸುವಂಥದ್ದು, ರಾಷ್ಟ್ರ ಮಟ್ಟಕ್ಕೆ ಅದು ಇಲ್ಲಿಯ ಕಲ್ಚರನ್ನು ಎಕ್ಸ್ಚೇಂಜ್ ಮಾಡುವಂಥ ಒಂದು ಕಾರ್ಯಕ್ರಮ ಎಲ್ರಿಗೂ ಗೊತ್ತಾಗಬೇಕನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಪೋರ್ಟ್ಫೋಲಿಯೋವನ್ನು ಕ್ರಿಯೇಟ್ ಮಾಡಿದ್ದಾರೆ. ಈ ಕಾರ್ಯಕ್ರಮವನ್ನು ಈ ಒಂದು ಪೋರ್ಟ್ಫೋಲಿಯೋದಲ್ಲಿ ಈ ಕಾರ್ಯಕ್ರಮ ಯಾಕೆ ಆಯಿತು ಅಂತ ಹೇಳಿದರೆ, ನಾವಿಲ್ಲಿ ನಮ್ಮ ತುಳುನಾಡಲ್ಲಿ ಎಲ್ರಿಗೂ ಗೊತ್ತುಂಟು, ಆಷಾಢ ತಿಂಗಳಲ್ಲಿ ಆಟಿಯಲ್ಲಿ ಏನು ಕಾರ್ಯಕ್ರಮ ಮಾಡ್ತೇವೆ, ಮೊದಲು ಆಗಸ್ಟ್ ತಿಂಗಳಲ್ಲಿ ಅದನ್ನು ಮಾಡುವಂಥ ಒಂದು ಯೋಚನೆ ಇತ್ತು. ಆದರೆ ಎಲ್ಲ ಕಡೆ ನೋಡುವಾಗ ಈ ಸಲ ಆಗಸ್ಟಲ್ಲಿ ಬಹಳಷ್ಟು ವಿಪರೀತ ಮಳೆಯನ್ನು
ಕಂಡಿದೆ ಆಗಸ್ಟ್ ತಿಂಗಳು ಆಷಾಢದಲ್ಲಿ. ಹಾಗೆ ಜನಗಳು ಕೂಡ ಎಲ್ಲ ಕಡೆ ಕೂಡ ತುಂಬ ಪ್ರೋಗ್ರಾಮ್ ಆಗ್ತಾ ಇತ್ತು. ಆದರೆ ಸ್ವಲ್ಪ ಎಲ್ಲಿಯೋ ನಮಗೆ ಜನವನ್ನ ಒಟ್ಟು ಸೇರಿಸಲಿಕ್ಕೆ ಕಷ್ಟ ಆಗ್ಬೋದು. ಸೆಪ್ಟೆಂಬರ್ಲಿ ಇಟ್ಟುಕೊಳ್ಳುವಂಥ ಒಂದು ಯೋಚನೆ ಇದ್ದಾಗ ಸಮದವರ ಹತ್ರ ಮಾತಾಡಿದಾಗ ಎಲ್ಲಿ ಮಾಡೋದು ಅಂತ ನಮಗೆ ಮೊದಲಾಗಿ ಆಲೋಚನೆ ಬಂದದ್ದು ಕಾರ್ಕಳ ಪರಿಸರ. ಯಾಕಂದರೆ ಸಮದವರಿಗೂ ಇಲ್ಲಿ ಚಿರಪರಿಚಿತರು, ಸಮದವರ ಎಲ್ಲ ವ್ಯವಹಾರ ಇರ್ಬೋದು, ಅದರೊಟ್ಟಿಗೆ JCI ಕಾರ್ಕಳದ ಬಲಿಷ್ಠ ತಂಡ ನಮಗೆ ಸಹಕಾರ ಕೊಡ್ಬೋದು ಎನ್ನುವಂತಹ ನಿಟ್ಟಿನಿಂದ ನಾವು ಕಾರ್ಕಳವನ್ನೇ ಆಯ್ಕೆ ಮಾಡಿಕೊಂಡಾಗ ಈಗ ಎಲ್ಲಿ ಮಾಡೋದು ಅಂತ ನೆಕ್ಸ್ಟ್ ಕ್ವಶನ್ ಬಂತು. ಇದರ ಕಥೆಯನ್ನೆಲ್ಲ ಸಮದವರು ಈಗಾಗಲೇ ವಿವರಿಸಿದ್ರು. ಫಸ್ಟ್ ಅವರು ಎಲ್ಲಿ ಮಾಡುವ ಅಂತ ಇರುವಾಗ ಎಲ್ಲೆಲ್ಲಿ ಬೇಡ, ನನ್ನದೇ ಮನೆಯಲ್ಲಿ ಜಾಗ ಇದೆ, ಅಲ್ಲೇ ಮಾಡುವಂತ ಹೇಳಿದರು. ನಾನು ಕೂಡ ನೋಡಿದೆ. ಬಟ್ ನನಗೆ ಕೂಡ ಸ್ವಲ್ಪ ಕಷ್ಟ ಅಂತ ಅನಿಸಿತು. ಯಾಕಂದರೆ ಕೆಸರಿನ ಗದ್ದೆಯನ್ನು ರೆಡಿ ಮಾಡುವಂಥದ್ದು ಬಹಳ ಕಷ್ಟಕರವಾದಂಥ ಕೆಲಸ, ಬಹಳ ನೈಪುಣ್ಯವಾದಂಥ ಕೆಲಸಗಾರರು ಬೇಕು. ಅದಕ್ಕೆ ಯಾವ ರೀತಿ ಅದರಲ್ಲಿ ಕಲ್ಲಿರಬಾರ್ದು, ಆ ರೀತಿಯಾಗಿ ಎಲ್ಲ ರೀತಿಯಲ್ಲಿ ಹೊಸದಾಗಿ ಗದ್ದೆಯನ್ನು ಪ್ರಿಪೇರ್ ಮಾಡೋದ್ರೆ ಕಷ್ಟದ ಸಾಧ್ಯ ಅಂತ ನನಗೆ ಕೂಡ ಇತ್ತು. ಅದನ್ನು ಅಷ್ಟು ಹೇಳಿದ್ದೆ ತಡ ಅದನ್ನು ಚಾಲೆಂಜ್ ಆಗಿ ತಗೊಂಡು ಮರು ದಿವಸದಲ್ಲಿ ಈ ಗದ್ದೆಯನ್ನು ನಿರ್ಮಾಣ ಮಾಡಿ ಮರುದಿವಸ ನನಗೆ ಫೋನ್ ಮಾಡಿದರು. ಮತ್ತೆ ನಾನು ಮರುದಿವಸ ಬಂದಾಗ ಇದು ಆಗ್ಬೋದು ಅಂತ ಹೇಳಿದೆ. ಹೀಗೆ ಈ ಒಂದು ಕೆಸರಿನ ಗದ್ದೆ ಏನಿದೆ ಇದನ್ನು ಪ್ರಿಪೇರ್ ಮಾಡುವಲ್ಲಿ ಎಲ್ರಿಗೂ ಗೊತ್ತಾಗ್ಬೋದು ಎಷ್ಟು ರೀತಿಯಾಗಿ, ಎಷ್ಟು ಸುಂದರವಾಗಿ. ಬೇರೆಲ್ಲ ಕಡೆಗೆ ನೋಡಿರ್ಬೋದು ಗದ್ದೆ ಪ್ರಿಪೇರ್ ಮಾಡಿದ್ದು ಯಾವ ರೀತಿ ಅಂತ. ಅದಕ್ಕಿಂತಲೂ ವಿಭಿನ್ನವಾಗಿ ಒಂದು ರಾಷ್ಟ್ರಮಟ್ಟದ ಗೇಮ್ಗೆ ಏನು ಪ್ರಿಪೇರ್ ಮಾಡ್ತಾರೆ ಆ ರೀತಿಯಾಗಿ ಬಾವುಟಗಳನ್ನು ಇರ್ಬೋದು, ನಮ್ಮ JSCಯ ಹೋರ್ಡಿಂಗ್ ಇರ್ಬೋದು, ಎಲ್ಲವನ್ನ ಅಚ್ಚುಕಟ್ಟಾಗಿ ಇವತ್ತು ಮಾಡಿ. ಅದು ಕೂಡ ನಾನು ಹೇಳಿದೆ, ನಮಗೆಲ್ಲ ನಾವು ಇರುವವರು ಮಾರೆ, ಇಲ್ಲಿ ಬಂದು ಎಲ್ಲ ನಮಗೆ ನೋಡಲಿಕ್ಕೆ ಆಗೋದಿಲ್ಲ. ಎಲ್ಲ ರೆಸ್ಪಾನ್ಸಿಬಲ್ ಅನ್ನು ತಗೊಂಡು ವಿಶೇಷವಾಗಿ ಸಮದ್ ಖಾನ್ ಅವರು ಮತ್ತು ಅವರದೇ ಜಾಗದಲ್ಲಿ ಅವರದ ಫ್ಯಾಮಿಲಿಯ ಎಲ್ಲ ಇಲ್ಲಿ ಏನಿದ್ದಾರೆ ಅವರೆಲ್ಲ ಸೇರಿಕೊಂಡು ಅವರದೇ ಏನೆಲ್ಲ ಇಲ್ಲಿ ವ್ಯವಸ್ಥೆಗಳಿವೆ ಅದೆಲ್ಲ ಸಮದ್ ಖಾನ್ ರವರಿಂದೇ ಮಾಡಿರುವಂಥದ್ದು. ಅದಕ್ಕಾಗಿ ಸಮದ್ ಖಾನ್ ಅವರಿಗೆ ನಾನು ಕೃತಜ್ಞತೆಗಳು ಮತ್ತು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮ ಆಗಬೇಕಿದ್ರೆ ಈಗಾಗಲೇ ಅವರು ಹೇಳಿದರು, ವಲಯದಲ್ಲಿ ನಾವು ಪ್ರಥಮ ಬಾರಿಗೆ ಈ ರಿಜಿಸ್ಟ್ರೇಷನ್ ಅನ್ನ ಇಡದೆ ಕಾರ್ಯಕ್ರಮ ಮಾಡುವಂಥದ್ದು. ಈ ಯೋಚನೆ ಕೂಡ ಸಮದವರಿಗೆ ಬಂದದ್ದು. ಯಾಕೆ ನಾವು ರಿಜಿಸ್ಟ್ರೇಷನ್ ಇಡದೆ ಸ್ಪಾನ್ಸರ್ಗಳನ್ನು ನೆಟ್ಟು ನಾವೊಂದು ಗ್ರಾಮೀಣ ಕ್ರೀಡೆಯಾದ ಈ ಕೆಸರುಗದ್ದೆಯನ್ನೇ ಪ್ರೋತ್ಸಾಹವನ್ನು ಮಾಡುವ, ಆದಷ್ಟು ಜನಗಳು ಇದರಲ್ಲಿ ಪಾಲ್ಗೊಳ್ಳಿ ಎನ್ನುವಂಥ ಒಂದು ಇರಾದೆ ಅವರಲ್ಲಿತ್ತು. ಇದಕ್ಕೆ ಕೂಡ ನಮಗೆ ಬಹಳಷ್ಟು ಜನ ಸ್ಪಾನ್ಸರ್ಗಳ ಸಹಾಯದಿಂದ ಇವತ್ತು ಈ ಕಾರ್ಯ ಸಾಧ್ಯ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆಪಡ್ತೇನೆ. ಹಾಗೆ ಈ ಕಾರ್ಯಕ್ರಮವನ್ನು ಮಾಡಬೇಕಿದ್ರೆ ಇದಕ್ಕೆ ಪ್ರಾಜೆಕ್ಟ್ ಡೈರೆಕ್ಟರ್ಗಳಾಗಿ ಮತ್ತು ಪ್ರಾಜೆಕ್ಟ್ ಸಂಯೋಜಕರು, ಕಾರ್ಯಕ್ರಮದ ಸಂಯೋಜಕರ ಕೋಆರ್ಡಿನೇಟರ್ಗಳಾಗಿ ಸಹಕರಿಸಿದವರು JC ನವೀನ್ ಕುಮಾರ್. ಲಾಸ್ಟ್ ಇಯರ್ ಕೂಡ JSCಯ ವಲಯಾಡಳಿತ ಮಂಡಳಿಯಲ್ಲಿ ಇದ್ದುಕೊಂಡು ಬಹಳ ಅತ್ಯುತ್ತಮವಾಗಿ ತನ್ನ ಕೆಲಸವನ್ನು ಬಹಳ ನೈಪುಣ್ಯತೆಯಿಂದ ನೆರವೇರಿಸತಕ್ಕಂತಹ ನವೀನ್ ಅವರು, ಹಾಗೆ ರಮೇಶ್ ನಾಯಕ್ ಹಾಗೂ ಸಂತೋಷ್ ಕುಮಾರ್ ಅವರು ಎಲ್ಲರ ಸಹಕಾರದಿಂದ ಇವತ್ತು ಈ ರೀತಿಯಾದಂಥ ಇಲ್ಲಿನ ವ್ಯವಸ್ಥೆ ಆಗಬೇಕಿದ್ರೆ ಇವರೆಲ್ಲರ ಸಹಕಾರವನ್ನು ನಾನು ಅಭಿನಂದಿಸ್ತಾ ಇದ್ದೇನೆ. ಹಾಗೆ ಈಗಾಗಲೇ ಹೇಳಿದಾಗೆ ಇದನ್ನು ಮಾಡಲಿಕ್ಕೆ ಯಾರು ಅಂತ ನಮಗೆ ಒಂದು ಹೋಸ್ಟ್ ಅಂತ ಬೇಕು. ನಮ್ಮದು ಘಟಕ ಅಂತ ಇಲ್ಲ, ವಲಯ ಮಟ್ಟದಲ್ಲಿರೋದು. ಕುಂದಾಪುರದಿಂದ ನಾವು ಸುಳ್ಯ ತನಕ ಇರುವಂಥ ಒಂದೊಂದು ಜಾಗದಲ್ಲಿ ಒಬ್ಬರು ನಮ್ಮ ಸದಸ್ಯರಿರುವಂಥದ್ದು. ಅದನ್ನು ಮಾಡಬೇಕಾದ್ರೆ ನಮಗೆ ಸ್ಥಳೀಯವಾಗಿರತಕ್ಕಂಥ JCI ಘಟಕದ ಸಹಕಾರವನ್ನು ಕೇಳಿದಾಗ JCI ಕಾರ್ಕಳದ ಅಧ್ಯಕ್ಷರು, ಅಲ್ಲಿನ ಪೂರ್ವಾಧ್ಯಕ್ಷರು ಚಿತ್ತರಂಜನ್ ಸರ್ ಇರ್ಬೋದು, ಜಾನ್ ಸರ್ ಇರ್ಬೋದು, ಪದ್ಮಪ್ರಸಾದ್ ಇರ್ಬೋದು, ಇವರೆಲ್ಲರ ಸಹಕಾರದಿಂದ ಇವತ್ತು ನಮಗೆ ಈ ಒಂದು ಅವಕಾಶ ಸಿಕ್ಕಿದೆ. ಅಭಿನಂದನೆಗಳು ಸರ್, ನಿಮಗೆ ಕೂಡ ಅವಕಾಶ ನೀಡಿದ್ದಕ್ಕಾಗಿ ಧನ್ಯವಾದಗಳು. ಹಾಗೆ ವೇದಿಕೆಯಲ್ಲಿ ಗಣ್ಯರಿದ್ದಾರೆ. ತುಂಬ ನಾವು ಸಮದವರ ಅಪೇಕ್ಷೆಯಂತೆ ಇವತ್ತಿಲ್ಲಿ ತುಂಬ ಕಾರ್ಯಕ್ರಮ ಇಟ್ಟುಕೊಂಡಿದ್ದೇವೆ. ಮೊದಲನೇದಾಗಿ ಸಣ್ಣ ರೀತಿಯಲ್ಲಿ ಕೆಸರಿನ ಆಟ ಮಾತ್ರ ಇತ್ತು. ಆಮೇಲೆ ಅವರು ವಾಲಿಬಾಲನ್ನು ಆ್ಯಡ್ ಮಾಡಿದರು, ಅದು ಬೇಕು ಅಂತ. ಮತ್ತು ವಿಶೇಷ ಆಕರ್ಷಣೆಯಾಗಿ ಇಲ್ಲಿ ನಮ್ಮ ಕಂಬಳದ ಕೋಣಗಳು ಕೂಡ ಬಂದಿದೆ ಈಗಾಗಲೇ. ಅದಕ್ಕೆ ಕೂಡ ಸನ್ಮಾನ ಮಾಡಲಿಕ್ಕಿದೆ. ಕೃಷಿಕರಿಗೆ ಸನ್ಮಾನ ಮಾಡಬೇಕಂತ ಹೇಳಿದರು, ಅದನ್ನು ಕೂಡ ಮಾಡಲಿಕ್ಕಿದ್ದೇವೆ. ಈ ರೀತಿಯಾಗಿ ಒಂದು ವಿಭಿನ್ನ ರೀತಿಯಲ್ಲಿ ಅರ್ಥಪೂರ್ಣವಾಗಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಸಮದ್ನವರ ಆಶಯದಂತೆ ಇಲ್ಲಿ ಆಗ್ತಾ ಇದೆ. ಹಾಗೆ ಮಕ್ಕಳಿಗೆ ನಾನು ಹೇಳುವಂಥದ್ದು, ಅಥವಾ ಇಲ್ಲಿ ಯಾರೆಲ್ಲ ಸಣ್ಣವರಿದ್ದಾರೆ, ಈ ಒಂದು ಕೆಸರಿನ ಆಟಗಳು ಮೊದಲೆಲ್ಲ ಗದ್ದೆಯಲ್ಲಿ ಆರಂಭ ಆಗ್ತಾ ಇದ್ವು. ಸಮದವರು ಈಗಾಗಲೇ ಒಂದು ಘೋಷಣೆಯನ್ನು ಮಾಡಿದ್ದಾರೆ. ಈ ಗದ್ದೆಯಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಅವರು ಭತ್ತವನ್ನು ಬೆಳೆಯುವಂಥದ್ದು, ಕೃಷಿಯನ್ನು ಮಾಡುವಂಥದ್ದು. ತುಂಬ ಸಮಯದ ಹಿಂದೆ ಅವರು ನೋಡಿರಲಿಲ್ಲ ಅಂತ ಹೇಳಿದ್ರು ಈ ಗದ್ದೆಯಲ್ಲಿ ಕೃಷಿ ಆಗುವುದನ್ನು. ಆದರೆ ಮಕ್ಕಳು ಕೂಡ ಇತ್ತೀಚಿನ ದಿನಗಳಲ್ಲಿ ಕೃಷಿಯನ್ನು ನೋಡಲಿಕ್ಕೆ
ಆಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಎಲ್ಲೋ ಪಾಳು ಬಿದ್ದಂಥ ಗದ್ದೆಗಳಿವೆ. ಆ ರೀತಿಯಾಗಿ ಕೃಷಿಗೆ ಕೂಡ ಉತ್ತೇಜನವನ್ನು ನೀಡುವಲ್ಲಿ ಸಮಾಜದವರ ಒಂದು ಆಶಯ ಇದೆ. ಹಾಗೆ ಏನೆಲ್ಲ ಇವತ್ತು ಕ್ರೀಡೆಗಳು ನಡೀಲಿಕ್ಕಿದೆ, ಮನೋರಂಜನೆಗಾಗಿ ಮಾತ್ರ ಹೆಚ್ಚಾಗಿ ಯಾವುದನ್ನು ನಾವು ಸೀರಿಯಸ್ ಆಗಿ ತಗೊಳ್ಳದೆ ಗಮ್ಮತ್ತನ್ನು ಮಾಡಬೇಕು, ಮನೋರಂಜನೆಗಾಗಿ ಈ ಒಂದು ಆಟವನ್ನು ಆನಂದಿಸುತ್ತಾನೆ ಎನ್ನುತ್ತಾ ನನಗೆ ಅವಕಾಶವನ್ನು ಉದ್ಘಾಟಕರಾಗಿ ಮಾಡಿಕೊಟ್ಟಂಥ ನಮ್ಮ ಅಲ್ಯುಮಿನಿ ಕ್ಲಬ್ ಹಾಗೆ JCIಗೆ ಅಭಿನಂದಿಸುತ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಥ್ಯಾಂಕ್ ಯು. ನಮ್ಮ ಇಂದಿನ ನಾನೀಗ ಮಾತಾಡಬೇಕಂತ ಹೇಳಿದ್ರೆ ಮೈಕ್ ಬೇಕು. ಈ ಒಂದು ಮೈಕ್ನ ಅರೇಂಜ್ಮೆಂಟ್ ಹಾಗೂ ಉತ್ತಮವಾಗಿ ನನಗೆ ಸಪೋರ್ಟ್ ಮಾಡಿದಂಥ ನಮ್ಮ JCI ನವೀನ್ ಲೋಬ್ ಅವರು ತಮ್ಮನ್ನು ಗುರುತಿಸಿ ಗೌರವಿಸ್ತಾ ಇದ್ದೇನೆ. ಹಾಗೂ JCI ಕಿರಣ್ ಸರ್ ತಮ್ಮನ್ನು ಕೂಡ ಗುರುತಿಸಿ ಗೌರವಿಸ್ತಾ ಇದ್ದೇನೆ. JCI ಮೇರಿ ಮೇಡಮ್ ತಮ್ಮನ್ನು ಕೂಡ ಗುರುತಿಸಿ ಗೌರವಿಸ್ತಾ ಇದ್ದೇನೆ. ಹಾಗೂ JC ರಾಘವೇಂದ್ರ ಸಾಲ್ಯನ್ ಸರ್ ತಮ್ಮನ್ನು ಕೂಡ ಗುರುತಿಸಿ ಗೌರವಿಸ್ತಾ ಇದ್ದೇನೆ. ಕಂಬಳ ಕೋಣದ ಈಗ ತಾನೇ ಬಂದಿದೆ, ಅದರ ಮಾಲಕರು ಕೌಶಿಕ್ ಇವರನ್ನು ಕೂಡ ಗುರುತಿಸಿ ಗೌರವಿಸ್ತಾ ಇದ್ದೇನೆ. ಹಾಗೂ ನಮ್ಮ JCI ಕಾರ್ಕಳದ ಪೂರ್ವಾಧ್ಯಕ್ಷರು ವೃಷಭರಾಜ್ ಕಡಂಬ ಸರ್ ತಮ್ಮನ್ನು ಕೂಡ ಗುರುತಿಸಿ ಗೌರವಿಸ್ತಾ ಇದ್ದೇನೆ. ಮುಂದೆ ನಾವೊಂದು ಈ ಒಂದು ಕಾರ್ಯಕ್ರಮ ಮಾಡುವಾಗ ಕೃಷಿಕರಿಗೆ ಒಂದು ಸನ್ಮಾನ ಮಾಡುವ ಅಂತೇಳಿ ನಾವು ಒಂದು ಮನಸ್ಸು ಮಾಡಿದ್ದೀವಿ. ಎಲ್ಲ JCI ನನ್ನ ಎಲ್ಲ ಮಿತ್ರರನ್ನು ಕೇಳಿದಾಗ ಅದು ಒಳ್ಳೆಯ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ ಅಂತೇಳಿ ಅದಕ್ಕೆ ಒತ್ತು ಕೊಟ್ಟಿದ್ದಾರೆ. ಆದ್ದರಿಂದ ಈ ಕೃಷಿಕರಿಗೆ ಸನ್ಮಾನ ಮಾಡುವ ಈ ಒಂದು ಕಾರ್ಯಕ್ರಮದ ಅವಕಾಶವನ್ನು ನಾನು ನವೀನ್ ಸರ್ ಇವರಿಗೆ ನೀಡ್ತಾ ಇದ್ದೇನೆ. ಬಂಧುಗಳೇ, ಕರ್ಮಣ್ಯವಾಧಿಕರಸ್ತು ಮಾಫಲೇಶು ಕದಾಚಲ ಅಂತ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಬಹುಶಃ ನಾವು ನನ್ನ ಕೆಲಸವನ್ನು ಮಾಡುವ ಅದಕ್ಕೆ ಪ್ರತಿಫಲ ದೇವರು ಕೊಡ್ತಾರೆ ಅಂತಕ್ಕಂಥ ಸಂದೇಶ ಅದು. ಕಾಯಕವೇ ಕೈಲಾಸ ಅಂತ ದುಡಿತಾ ಇರತಕ್ಕಂಥ ಶ್ರೀಮತಿಯವರು ಮೂಡುಬಿದ್ರೆಯ ದಿವಂಗತ ಮೊಹಮ್ಮದ್ ಶಫಿ ಮತ್ತು ನಜೀಮ್ ಬಾನುರವರ ಪುತ್ರಿ. ಶಿಕ್ಷಣದಲ್ಲಿ MA ಇಂಗ್ಲಿಷ್ ಪದವೀಧರೆ ಆಗಿರತಕ್ಕಂಥ ಇವರು ವೃತ್ತಿಯಲ್ಲಿ ಸರ್ಕಾರಿ ಪರ್ವಾಜ ಶಾಲೆ ಶಿಕ್ಷಕಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ರಾಜ್ಯ ಸಂಪನ್ಮೂಲ ವ್ಯಕ್ತಿಯಾಗಿರೋ ಇವರು ತನ್ನ ಶಾಲಾ ಮಕ್ಕಳಿಗೆ ಮಾತ್ರವಲ್ಲದೆ ಶಿಕ್ಷಕರಿಲ್ಲದ ಗ್ರಾಮೀಣ ಶಾಲೆಗಳ ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ಸ್ಟ್ರಾಟಜಿ ಕಾರ್ಯಕ್ರಮಗಳನ್ನು ನೀಡುವುದರ ಮೂಲಕ ಸ್ಪೋಕನ್ ಇಂಗ್ಲಿಷ್ ತರಬೇತಿಗಳನ್ನು ನಡೆಸ್ತಾ ಇದ್ದಾರೆ. ಈ ಕೆಲಸವನ್ನು ಗುರುತಿಸಿ ಕಾರ್ಕಳ ರೋಟರಿ ಕ್ಲಬ್ ಜಿಲ್ಲಾ ಮಟ್ಟದಲ್ಲಿ ನೀಡತಕ್ಕಂಥ ನೇಷನ್ ಬಿಲ್ಡರ್ ಅವಾರ್ಡ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗಿದೆ. ಬಂಧುಗಳೇ, ನಮಗೆಲ್ಲ ಗೊತ್ತಿದೆ ಭತ್ತದ ಬೀಜಗಳು ಇವತ್ತು ನಶಿಸಿ ಹೋಗ್ತಾ ಇದೆ. ನಾವೆಲ್ಲ ಸಣ್ಣದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಮಸೂರಿ ಇರ್ಬೋದು, ರಾಜಕಾಯಿ ಇರ್ಬೋದು, ಶಕ್ತಿ ಇರ್ಬೋದು, ಗಂಧಸಾಲ ಇರ್ಬೋದು, ಈ ರೀತಿ ಅನೇಕ ಭತ್ತದ ತಳಿಗಳು ಇದ್ದವು. ಅದೆಲ್ಲ ನಶಿಸಿ ಹೋಗುವಂಥ ಈ ಸಂದರ್ಭದಲ್ಲಿ ಕೃಷಿ ಪ್ರೇಮಿಯಾಗಿರ್ತಕ್ಕಂಥ ನನ್ನ ಪತಿ ಅಬೂಬಕರ್ ಅವರ ಪ್ರೇರಣೆಯಿಂದ ಪ್ರಭಾವಿತರಾಗಿ ದೇಶದ ಬೇರೆ ಬೇರೆ ರಾಜ್ಯಗಳಿಂದ ಅಳಿವಿನಂಚಿನಲ್ಲಿರ್ತಕ್ಕಂಥ ಭತ್ತದ ಬೀಜಗಳನ್ನು ಸಂಗ್ರಹಿಸುವ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ. ಬಹುಶಃ ನಮಗೆಲ್ಲ ಗೊತ್ತಿದೆ, ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ 2021-22 ಸಾಲಿನ ವಿಜಯ ಕರ್ನಾಟಕ ಸೂಪರ್ ಸ್ಟಾರ್ ರೈತ ಪ್ರಶಸ್ತಿಯನ್ನು, ಕಾರ್ಕಳ ಸಾಹಿತ್ಯ ಸಮ್ಮೇಳನದಲ್ಲಿ ಸಾಧನಶ್ರೀ ಪ್ರಶಸ್ತಿಯನ್ನು, ಪರಿಶ್ರಮ ಕುಟುಂಬ ಪ್ರಶಸ್ತಿ, ಬೆಳದಿಂಗಳ ಸಾಹಿತ್ಯ ಸಮ್ಮೇಳನದಲ್ಲಿ ಕರ್ನಾಟಕ ಯುವರತ್ನ ಪ್ರಶಸ್ತಿಯನ್ನು ಪಡೆದುಕೊಂಡಂಥ ಒಬ್ಬ ಮಹಿಳೆ ಇದ್ದರೆ ಅದು ಶ್ರೀಮತಿ ಆಸ್ಮಾ ಬಾನವರು. ಇವರನ್ನು ಈ ಸಂದರ್ಭದಲ್ಲಿ JCI ಅಲ್ಯುಮಿನಿ ಕ್ಲಬ್ನ ಕೆಸರಡು ಒಂಜಿ ದಿನ ಕಾರ್ಯಕ್ರಮದಲ್ಲಿ ಸನ್ಮಾನಿಸುವುದಕ್ಕೆ ತಮ್ಮೆಲ್ಲರ ಸಮ್ಮುಖದಲ್ಲಿ ಸನ್ಮಾನಿಸುವುದಕ್ಕೆ ಬಹಳ ಸಂತೋಷ ಪಡ್ತೇವೆ ಅಂತ ಹೇಳ್ತಾ ಅವಕಾಶಕ್ಕಾಗಿ ವಂದನೆಗಳು. ಜೀವನ್ ಕೋಟ್ಯಾನ್ ಸಾಣೂರು ಗ್ರಾಮದ ಮುರುತಂಗಡಿ ಕೃಷಿ ಕುಟುಂಬದ ಜಿ ಗೋಪಾಲ್ ಪೂಜಾರಿ ಮತ್ತು ಶ್ರೀಮತಿ ಲೀಲಾವತಿ ಇವರ ಸುಪುತ್ರರಾಗಿರುವ ಇವರು MBA ಪದವೀಧರರು. ಶಾಲಾ ದಿನಗಳಲ್ಲಿ ಕೃಷಿಯ ಬಗ್ಗೆ ವಿಶೇಷ ಆಸಕ್ತಿಯಿಂದ ಕೃಷಿಯನ್ನೇ ವೃತ್ತಿಯನ್ನಾಗಿ ಸ್ವೀಕರಿಸಿ ಹೈನುಗಾರಿಕೆ, ಹಣ್ಣು, ತರಕಾರಿ, ಅಡಿಕೆ, ತೆಂಗು ಇನ್ನಿತರ ಬೆಳೆಗಳನ್ನು ಮಾಡಿಕೊಂಡು ಬಂದಿರುತ್ತಾರೆ. ಆಧುನಿಕ ಕೃಷಿ ಪದ್ಧತಿಯನ್ನು ಅಳವಡಿಸಿ ಹೆಚ್ಚಿನ ಲಾಭವನ್ನು ಕೃಷಿಯಿಂದಲೇ ಪಡೆಯುವುದರ ಮೂಲಕ ಯುವ ಪೀಳಿಗೆಗೆ ಮಾದರಿಯಾಗಿದ್ದಾರೆ. ಸ್ಥಳೀಯ ಸಂಸ್ಥೆಯಾದ ಶ್ರೀ ಬಾಲಾಂಜನೇಯ ಸಂಘದ ಸಕ್ರಿಯ ಸದಸ್ಯರಾದ ಇವರು ಸಾಮಾಜಿಕ ಸೇವೆಯಲ್ಲಿ ಗುರುತಿಸಿಕೊಂಡಿದ್ದಾರೆ. ಇವರೇ
ನಮ್ಮ ಇಂದಿನ ಸನ್ಮಾನಿತಗೊಳ್ಳಲಿರುವ ಜೀವನ್ ಜಿ ಕೋಟ್ಯಾನ್ನವರು. ಅವಕಾಶಕ್ಕಾಗಿ ಧನ್ಯವಾದ. ಥ್ಯಾಂಕ್ ಯು ಕೇಶವಾಚಾರ್ಯ. ಮುಂದೆ ಅರುಣ್ ಡಿ ಸಿಲ್ವಾ. ಒಬ್ಬರು ಸುಧಾಕರ್ ಎಂಬ ಒಬ್ಬರು ಇದ್ದಾರೆ. ಅವರು ಯಾನೇನೇನು ಮಲ್ಪುವೆ ಅಂತ ಹೇಳಿದರು, ಮತ್ತೆ ಕಂಡಲ ಯಾನೆ ಮಲ್ಪುವೆ ಅಂತ ಹೇಳಿದರು. ಆ ಒಂದು ಸುಧಾಕರ್ ಅವರು ಈ ವೇದಿಕೆಗೆ ಬಂದು ಇದರ ಎಲ್ಲ ಕೆಲಸವನ್ನು ಅಚ್ಚುಕಟ್ಟಾಗಿ ಪುಣಿ ಹೇಳ್ತಾರೆ, ಅದು ನನಗೆ ಗೊತ್ತಿಲ್ಲ, ಪುಣಿ ಹೇಳ್ತಾರೆ. ಆ ಎಲ್ಲ ಕೆಲಸವನ್ನು ಮಾಡಿದವರು ಸುಧಾಕರ್ ಮತ್ತೆ ಮಂಜುನಾಥ್ ಇವರಿಬ್ಬರು ಕೂಡ ವೇದಿಕೆಗೆ ಬಂದು ನಮ್ಮ ಅತಿಥಿಗಳಿಂದ ಶಾಲನ್ನು ಪಡ್ಕೊಳ್ಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಸುಧಾಕರ್. ಕಾರ್ಯಕ್ರಮದಲ್ಲಿ ನಮ್ಮ SBWS ಪೂರ್ವಾಧ್ಯಕ್ಷರು ಸೋಮನಾಥ್ ಕುಂದರ್ ಅವರಿದ್ದಾರೆ. ಸರ್, ತಮ್ಮನ್ನು ಗುರುತಿಸಿ ಗೌರವಿಸ್ತಾ ಇದ್ದೇನೆ. 23-24 ರೋಟರಿಯ ಅಧ್ಯಕ್ಷರು ಅವಾರ್ಡ್ ಹೊಡಿದ್ದಾರೆ. ನಂಬರ್ 1 ಆಗಿ ನಮ್ಮ ಡಿಸ್ಟಿಕ್ ಅಲ್ಲಿ ಬಂದಂತಹ ಜಾನ್ ಆರ್ ಡಿಸಿಲ್ವಾ ಅವರು ನಮ್ಮ ಪೂರ್ವಾಧ್ಯಕ್ಷರು, ಪೂರ್ವ ವಲಯದ ಕೂಡ ಅಧ್ಯಕ್ಷರು. ಇವರು ಮುಂದೆ ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಸಮಯ ಇದೆಲ್ಲ ಈ ಬಗ್ಗೆ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಹಾಗೂ ಮಹತ್ವದ ಬಗ್ಗೆ ಎಲ್ಲರೂ ಸಹ ಸಾಕಷ್ಟು ಮಾತನಾಡಿದ್ದಾರೆ. ಇವತ್ತು ಮನೋರಂಜನೆ ಮಾಡುವಂಥ ಇದು ಸಮಯ. ಇಂಥ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದಂಥ JC ಸಮದ್ ಖಾನ್ರವರಿಗೆ ನನ್ನ ಹಾಗೂ ನಮ್ಮೆಲ್ಲರ ಪರವಾಗಿ ಅವರನ್ನು ಹಾರ್ದಿಕವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಇವತ್ತಿನ ಪರಿಸ್ಥಿತಿಯಲ್ಲಿ ಇಂತಹ ಒಂದು ಏನು ನಮ್ಮ ಪುರಾತನ ಏನು ಕಾರ್ಯ ಇದೆ, ಏನು ಕೆಲಸ ಇದೆ, ಯಾವ ನಿಟ್ಟಿನಲ್ಲಿ ನಾವು ಮೇಲೆ ಬಂದಿದ್ದೇವೆ, ಇದನ್ನು ಮಕ್ಕಳಿಗೆ ತೋರ್ಪಡಿಸುವಂಥ ಈ ಒಂದು ಕಾಲ ಇವತ್ತು. ಇಂಥ ಒಂದು ಕೆಲಸವನ್ನು ಮಾಡಿದಂಥ ಸಮದ್ ಖಾನ್ರವರಿಗೆ ವಿಶೇಷವಾಗಿ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ. ಸಮದ್ ಖಾನ್ ಅಂತ ಹೇಳುವಾಗ ಪ್ರತಿಯೊಂದು ಕ್ಷೇತ್ರದಲ್ಲಿ ಸಹ ಅವರ ಕಳೆದ ವರ್ಷದ ಅವರ ಹಿಂದಿನ ಏನು ಕಾರ್ಯಶೈಲಿ ಇದೆ ಅದನ್ನು ನೋಡಿದ್ದೇವೆ. ನಮ್ಮ ಕಾರ್ಕಳದಲ್ಲಿ ಕಳೆದ 10 ವರ್ಷಗಳಿಂದ ಕಾರ್ಕಳದ ಪರಿಸರದಲ್ಲಿ ನೀರಿಲ್ಲದ ಮನೆಗಳಿಗೆ ಒಂದು 25 ದಿವಸ ಕಂಟಿನ್ಯೂಸ್ ಆಗಿ ನೀರು ಕೊಡುವುದರ ಮೂಲಕ ಆ ಕಾರ್ಕಳದ ಎಲ್ಲ ಮನೆಗೆ ಅವರು ತಮ್ಮ ಸಹಕಾರವನ್ನು ನೀಡಿದ್ದಾರೆ. ವಿಶೇಷವಾಗಿ ಇವತ್ತು ಇಂಥ ಒಂದು ಕಾರ್ಯಕ್ರಮ ಆಯೋಜನೆ ಮಾಡುವುದಲ್ಲದೆ ಕೃಷಿ ಕ್ಷೇತ್ರದಲ್ಲಿ ಯಾರು ತಮ್ಮ ಸಾಧನೆ ಮಾಡಿದ್ದಾರೆ, ಜೀವನ್ ಕೋಟಿಯನ್ ಇರ್ಬೋದು, ನಮ್ಮ ಆಸ್ಮಾ ಬಾನು ಇರ್ಬೋದು, ಅವರನ್ನು ಇವತ್ತು ಗುರುತಿಸುವಂಥದ್ದು ದೊಡ್ಡ ಕೆಲಸ. ಅರುಣ್ ಡಿ ಸಿಲ್ವರ್ ಅವರು ಬರಲಿಲ್ಲ, ಅವರು ಸಹ ಬಹಳ ಈ ಒಂದು ಪರಿಸರದಲ್ಲಿ ಕೃಷಿಯ ಉಳಿವಿಗಾಗಿ ಬಹಳ ಶ್ರಮಪಟ್ಟವರು. ಇಂಥ ಒಂದು ಕಾರ್ಯಕ್ರಮ ಆಯೋಜನೆ ಇವತ್ತಾಗಿದೆ. ಎಲ್ಲರೂ ಸಹ ಒಟ್ಟು ಸೇರಿ ಇವತ್ತಿನ ದಿವಸವನ್ನು ಸಂತೋಷದಿಂದ ಮನೋರಂಜನೆಯಿಂದ ಖುಷಿ ಪಡೋಣ ಎನ್ನುವಂಥ ಮಾತಿನೊಂದಿಗೆ JCಯ ಇಂಥ ಒಂದು ಕೆಲಸ ಬೇರೆ ಎಲ್ಲರಿಗೆ ಸಹ ಪ್ರೇರಣೆ ಆಗಲಿ, ಎಲ್ಲರಿಗೆ ಇದರ ಒಳಿತಾಗಲಿ, ಎಲ್ಲ ನಮ್ಮ ಸಾಣೂರಿನ ಪರಿಸರದವರನ್ನು ಒಟ್ಟು ಸೇರಿ ಇಂಥ ಒಂದು ಕಾರ್ಯಕ್ರಮ ಇವತ್ತು ಆಯೋಜನೆ ಆಗಿದೆ. ಈ ಕಾರ್ಯಕ್ರಮ ಒಳ್ಳೆಯದಾಗಲಿ ಎಂಬುದಾಗಿ ಶುಭ ಹಾರೈಸುತ್ತಾ ನನ್ನ ಮಾತನ್ನು ಮುಗಿಸಿದ್ದೇನೆ. ನಮಸ್ಕಾರ. ತಮ್ಮೆಲ್ಲರನ್ನು ಕಾರ್ಯಕ್ರಮದ ನಿರ್ದೇಶಕರ ನೆಲೆಯಲ್ಲಿ ಎಲ್ಲರಿಗೂ ಸ್ವಾಗತಿಸುತ್ತಿದ್ದೇನೆ. JCI ಸೆನೆಟರ್ ಸಮದ್ ಖಾನ್ ಅವರ ಜೊತೆಗೂಡಿ ನಾನು ಹಾಗೂ JC ರಮೇಶ್ ನಾಯ್ಕ್ ಮತ್ತು JC ಸಂತೋಷ್ ಕುಮಾರ್ ಅವರು ಈ ಒಂದು ಕಾರ್ಯಕ್ರಮದ ಸಂಯೋಜಕರಾಗಿ ಕಾರ್ಯನಿರ್ವಹಿಸಲಿದ್ದೇವೆ. ಹಾಗೆ ಇಂದಿನ ಕಾರ್ಯಕ್ರಮದ ವಿವರಣೆ ನಾವು ಮುಂಚಿತವಾಗಿ ನಿಮಗೆ ತಿಳಿಸಿದ್ದೇವೆ. ಕೆಲವೊಂದು ಮಾತ್ರ ನಿಮಗೆ ಈಗ ವಿವರಣೆ ನೀಡ್ತೇನೆ. ಹಗ್ಗ ಜಗಾಟದಲ್ಲಿ ಪುರುಷರ ವಿಭಾಗದಲ್ಲಿ ನಾವು ನಗದು ಬಹುಮಾನ ಇಟ್ಟಿದ್ದೇವೆ. ಬೇರೆ ಯಾವುದು ಸ್ಪರ್ಧೆಯಲ್ಲಿ ನಮಗೆ ನಗದು ಬಹುಮಾನ ಇಲ್ಲ. ಹಾಗೆ ಅದೃಷ್ಟವಂತರ ಆಯ್ಕೆ ಸಂಜೆ ನಡೆಯುವ ವ್ಯಾಲಿಡಿಟಿಯಲ್ಲಿ 2 ನಗದು ಬಹುಮಾನ ಕೊಡ್ತೇವೆ. ಆ ಲಕ್ಕಿ ಕೂಪನ್ನಲ್ಲಿ ಯಾರು ಇರ್ತಾರೆ, ಇಲ್ಲಿ ಸ್ಥಳದಲ್ಲಿರ್ತಾರೆ, ಅವರಿಗೆ ಮಾತ್ರ ಅವಕಾಶ ಇರ್ತದೆ. ಹಾಗೆ ಮಹಿಳೆಯರ ಹಗ್ಗ ಜಗಾಟದಲ್ಲಿ ನಗದು ಬಹುಮಾನ ಇರ್ತದೆ. ಮತ್ತು ಇಂದು ವಿಶೇಷವಾಗಿ ಪ್ರಶಸ್ತಿ ವಿಜೇತ ಕಂಬಳ ಕೋಣಗಳು ಬಂದಿವೆ, ಈ ಸಭಾಂಗಣ ಹಿಂದುಗಡೆ ಇದೆ. ಅವರಿಗೆ ನಾವು ಕಾರ್ಯಕ್ರಮದ ಮಧ್ಯದಲ್ಲಿ ಗದ್ದೆಯಲ್ಲಿ ಒಂದು ಕಂಬಳ ನಿಮಗೆ
ನಾವು ಪ್ರದರ್ಶನವನ್ನು ನೀಡಲಿದ್ದೇವೆ. ಹಾಗೆ ಮಧ್ಯಾಹ್ನ ಗ್ರಾಮೀಣ ಶೈಲಿಯ ಊಟದ ವ್ಯವಸ್ಥೆ ಕೂಡ ಇದೇ ಅಂಗಳದಲ್ಲಿ ನಡೆಯಲಿಕ್ಕಿದೆ. ಈ ಎಲ್ಲ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಾ ಎಲ್ಲ ವಿಭಾಗದಲ್ಲಿ JC ಹಾಗೂ JJC ಮತ್ತು ಸಾರ್ವಜನಿಕರಿಗೆ ಮತ್ತು ನಮ್ಮ JCA ಅಲ್ಯೂಮಿನಿ ಕ್ಲಬ್ನ ಸದಸ್ಯರಿಗೆ ಇವರೆಲ್ಲರಿಗೂ ಈ ಒಂದು ಸ್ಪರ್ಧೆಯ ಅವಕಾಶವಿರುತ್ತದೆ. ಈ ಸಭೆಯ ನಂತರ ಇಲ್ಲಿ ನಿಮಗೆ ಅದರ ತಂಡದ ಮುಖ್ಯಸ್ಥರು ಬಂದು ತಮ್ಮ ಹೆಸರನ್ನು ನೋಂದಾಯಿಸಬೇಕು. ವಾಲಿಬಾಲ್ ಮತ್ತು ಹಗ್ಗ ಜಗ್ಗಾಟ ಮತ್ತು ವೈಯಕ್ತಿಕ ಸ್ಪರ್ಧೆಯ ಹೆಸರುಗಳನ್ನು ನೀವು ಅದೇ ಆ ಆಟೋಟ ಸ್ಪರ್ಧೆಯ ಅಲ್ಲೇ ನೀವು ಹೆಸರನ್ನು ನೋಂದಾಯಿಸಬೇಕಾಗಿ ಕೇಳ್ಕೊಳ್ತಿದ್ದೇವೆ. ಧನ್ಯವಾದಗಳು. ಕೋಣಗಳ ಒಂದು ಸನ್ಮಾನ ಕಾರ್ಯಕ್ರಮವನ್ನು JECಯ ಸಂತೋಷ್ ಕುಮಾರ್ ಸರ್ ತಾವು ನೆರವೇರಿಸಿಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಅಲ್ಲಿ ಕೋಣದ ಮುಖ್ಯಸ್ಥರು ವೇದಿಕೆಗೆ ಬರಬೇಕಾಗಿ ಕೇಳ್ಕೊತಿದ್ದೇವೆ. ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಸರ್ವ ಕಂಬಳದ ಹಾಗೂ ಕೆಸರಡೊಂಜಿ ಕೂಟದ ಆಗಮಿಸಿದ ಬಂಧುಗಳೇ, ಕಂಬಳ ಕ್ಷೇತ್ರದಲ್ಲಿ ಗಣನೀಯ ಸಾಧನೆಗೈದಂತಹ ಬೆಳುವಾಯಿ ಪೆರೋಡಿ ಪುತ್ತುಗೆ ಗೊತ್ತು ಕೌಶಿಕ್ ದಿನಕರ್ ಶೆಟ್ಟಿ ಇವರ ಪರವಾಗಿ ನಮ್ಮೊಂದಿಗಿದ್ದಾರೆ ಸಂತೋಷ್ ಇವರನ್ನು ಈ ಸಂದರ್ಭದಲ್ಲಿ ಕೋಣಗಳ ಮಾಲೀಕರ ಪರವಾಗಿ ವೇದಿಕೆಯಲ್ಲಿ ಇರುವಂಥ ಸರ್ವ ಗಣ್ಯರು ಸನ್ಮಾನಿಸಿ ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ತದನಂತರ ಕೆಳಗಡೆ ಕಂಬಳದ ಕೋಣಗಳಾದ ಪಕ್ಕು ಮತ್ತು ಚೀಂಕ್ರ ಇವರಿಗೆ ವಿಶೇಷವಾಗಿ ನಾವು ಹೃದಯಸ್ಪರ್ಶಿ ಸನ್ಮಾನವನ್ನು ಮಾಡಲಿಕ್ಕಿದ್ದೇವೆ. ದಯವಿಟ್ಟು ವೇದಿಕೆಯಲ್ಲಿರುವ ಗಣ್ಯರು ಬೆಳುವಾಯಿ ಪೆರೋಡಿ ಪುತ್ತಿಗೆ ಗೊತ್ತು ಕೌಶಿಕ್ ದಿನಕರ್ ಶೆಟ್ಟಿ ಇವರ ಪರವಾಗಿ ಇವರ ಪ್ರತಿನಿಧಿ ಸಂತೋಷ್ ಇವರನ್ನು ಸನ್ಮಾನಿಸಿ ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಅವರ ತಂಡದ ಸದಸ್ಯರು ವೇದಿಕೆಗೆ ಬರಬೇಕಾಗಿ ವಿನಂತಿಸ್ತಾ ಇದ್ದೇವೆ. ವಿಶೇಷವಾದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಇವರಿಗೂ ಅಧ್ಯಕ್ಷರು ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಅದರೊಂದಿಗೆ ನಮ್ಮೊಂದಿಗೆ ಈ ಕಾರ್ಯಕ್ರಮದ ಯಶಸ್ಸು JCI ಕಾರ್ಕಳ ಘಟಕಕ್ಕೆ ಸಲ್ತಾ ಇದೆ. ಈ ಘಟಕದ ಈ ವರ್ಷದ ಅಧ್ಯಕ್ಷರು JC ಪ್ರಚಿತ್ ಕುಮಾರ್, ತಮಗೂ ಈ ಸಂದರ್ಭದಲ್ಲಿ ವಿಶೇಷ ಧನ್ಯವಾದ. ಜೋರಾದ ಕೈಚಪ್ಪಾಲೆ JCI ಕಾರ್ಕಳ ಮತ್ತು ನಮ್ಮೊಂದಿಗೆ ಕೂಡಿಕೊಂಡಂತ ವಿವಿಧ ಸಮಾಜದ ವಿವಿಧ ಸಂಘ ಸಂಸ್ಥೆಗಳ ಮುಖ್ಯಸ್ಥರಿಗೆ, ಪದಾಧಿಕಾರಿಗಳಿಗೆ, ಸದಸ್ಯರಿಗೆ, ಅದರೊಂದಿಗೆ ಈ ಕಾರ್ಯಕ್ರಮದಲ್ಲಿ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಸರ್ವರಿಗೂ ಧನ್ಯವಾದ ಅರ್ಪಿಸ್ತಾ ಇದ್ದೇವೆ. ಅವರ ವಿಶೇಷವಾಗಿ ಅವರ ಹೆಸರನ್ನು ಹೇಳ್ತಾ ಇಲ್ಲ, ಅವರ ಸಹಕಾರ ನಮ್ಮ ಮನಪಟಲದಲ್ಲಿದೆ. ತಮ್ಮ ಸಹಕಾರಕ್ಕಾಗಿ ಮತ್ತೊಮ್ಮೆ ಧನ್ಯವಾದವನ್ನು ಅರ್ಪಿಸುತ್ತಾ ವೇದಿಕೆಯಲ್ಲಿರುವ ಗಣ್ಯರು ಗದ್ದೆಯ ಅಂಚಿನಲ್ಲಿರುವಂತಹ ರಿಬ್ಬನನ್ನು ಕಟ್ ಮಾಡುವ ಮೂಲಕ ಈ ಕಾರ್ಯಕ್ರಮವನ್ನು ಅಧಿಕೃತವಾಗಿ ಉದ್ಘಾಟಿಸಿ ಅದರೊಂದಿಗೆ ಕಂಬಳದ ಕೋಣಗಳಿಗೆ ಸನ್ಮಾನ ನೆರವೇರಿಸಿ ಮುಂದೆ ಕ್ರೀಡಾಕೂಟಕ್ಕಾಗಿ ಅವಕಾಶಕ್ಕಾಗಿ ವಂದನೆಗಳು. ಎಲ್ಲರ ಸಹಕಾರ ನಮಗೆ ಅತ್ಯಂತ ಮುಖ್ಯವಾದುದು. ತಮ್ಮೆಲ್ಲರನ್ನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ತನ್ನ ಕಂಬಳ ಕ್ಷೇತ್ರದ ಸಾಧನೆಯ ಸ್ವರ್ಣ ಪುಟಗಳಿಗೆ ಹಲವಾರು ಪ್ರಶಸ್ತಿ ಪುರಸ್ಕಾರಗಳನ್ನು ನವಿಲಗರಿಯಂತೆ ಪೋಲಿಸಿ ಕಂಬಳ ಪ್ರೇಮಿಗಳು ಮತ್ತು ಯುವಜನಮಾನಸದಲ್ಲಿ ಅಚ್ಚಳಿಯದೆ ತನ್ನ ಹೆಸರನ್ನು ಮಾರ್ಪಡಿಸಿರುವವರು ಇವರು. ಅನೇಕ ಪ್ರಶಸ್ತಿ ಬಹುಮಾನಗಳನ್ನು ಬೊಗಸೆಯಲ್ಲಿ ಬಂಧಿಸಿ ಇನ್ನಷ್ಟು ಬಹುಮಾನದ ಬೇಟೆಯನ್ನು ಹುಡುಕುತ್ತಾ ಪುತ್ತಿಗೆ ಗೊತ್ತು ಕೌಶಿಕ್ ದಿನಕರ್ ಶೆಟ್ಟಿಯವರ ಕೀರ್ತಿ ಪತಾಕೆಯ ಅದ್ಭುತ ಎಂದು ಹಾರೈಸುತ್ತಾ ಅತ್ಯಂತ ಪ್ರೀತಿಪೂರ್ವಕವಾಗಿ ಸನ್ಮಾನಿಸಿ ಗೌರವಿಸುತ್ತಾ ಇವನ್ನೇ ಲೇಸಿನ JC ರಮೇಶ್ ನಾಯಕ್ ಅಂತಾನೆ ನವೀನ್ ಕುಮಾರ್ ಮಗಳು ಸುಧಾಕರ್ ಬಂದು ವಿನಂತಿ ಮಾಡ್ತಂದಿಲ್ಲ.
ಓಕೆ, ಬಾಲಕರ ವಿಭಾಗದಲ್ಲಿ ಆಗಿದೆ. ಈಗ ಜ್ಯೋತಿ ಆರಂ ಶೆಟ್ಟಿ ಇವರನ್ನು ಕೂಡ ಗುರುತಿಸಿ ಗೌರವಿಸ್ತಾ ಇದ್ದೇನೆ. ಕೆಳಗಿಡ್ಕೊಳ್ಳ, ಕೈ ಕೆಳಗಿಡಬೇಕು, ಕೈ ಓಡಬಾರ್ದು, ಕೈ ಕೆಳಗಿಡಬೇಕು. ಫ್ರಾಗ್ ಜಂಪ್. ಮಹಿಳೆಯರ ಓಟ, ಮೂಜಿ ಮುಂಜೋಳ ವಿಭಾಗಗಳು ಮಹಿಳೆಯರ ಓಟ. ಜೋರಾದ ಕೈ ತಪ್ಪಾರೆ. ಅಭಿನಂದನೆಗಳು ವಿಜೇತರಾಯನಗಲಿಗೆ. ಮಾತ್ರ ಸ್ಟೇಜಿನ ಅಂತಿನಲ್ಲೇ ಮಾತ್ರ ಓಕೆ, ಬ್ರೇಕ್. ಒಂದು ನಿಮಿಷ. ಬೈದಿನ ಗೌಜೀದು ದಿನನೆ ಪೋಪುಜೆ ಕಣ್ಣೆದರ ಪೆಲ ಮುಚ್ಚಂದೆನೆ ಅಲ್ಲಿನ ತೂಪುಂಡೆ ಕಾಜಿದ ಕಣ್ಣೋಟ ಸೋಜಿಗಾರಂಪಾಟ ಏನೆಜಿದ ಕಂಡೋಡು ನವರಂಜಿನ ತಂದು ಪರ್ಪುನ್ನ ಪೊರ್ಲುತ್ತುವೆ
ಎನ್ನಾಡನ್ನ ಬಿನ್ನಗು ಪಾರಿ ತಮ್ಮನ ಏಕತ್ತಲೆ ಕೈದಿನ ಮುಗಲ್ದ ಪಾನೋಡು ಮಿಕ್ಕಿದ ಸಂಚರನ ಹೆಸರು ಕಂಡೊಡು ಯಂತ್ರಿಗಿನಿ ದಿನನೆ ಪೋಪುಜೆ ಕಣ್ಣದ ರೆಪ್ಪೆಲ ಮುಚ್ಚಂದನೆ ಕಂಡೊನೆ ತೂಪುಂಡೆ ಬಾಲೆ ಚಂದ ಮಾಮನ ಬಲ್ಪು ತುಲೆ ಅಲೆ ಮೈತ ಬಣ್ಣ ತುಲೆ ಐಸಿರೋದ ಮೊನೆ ತುಲೆ ತೆಲಿಕೆದ ಬಾಲೆ ಪಾರೊಂದೆ ಜಾರೊಂದೆ ಬತ್ತುಂಡೆ ಎತ್ತಂಡೆ ಆ ಉಡಲ ಜಾಲಗ ಪರ್ಲುದ ತೋಟುಡು ಅಲ್ಲಿನ ನೈದಿಲೆನೆ ಕಣ್ಣು ಕಟ್ಟಾದೆ ಕಣ್ಣು ಕಣ್ಣು ಹಾಕ್ಯಾಲೆ ಆ ಕಣ್ಣದ ಮಿಂಚಿಗೆ ಬಲ್ಪುದ ರಭಸಗು ಸೋತುದು ಇಂಚಾಯನೆ ಬಿನ್ನಿರ ಬೈದಿನ ಗೌಜೀಡ್ ನಿನನೆ ಪೂಪುಜೆ ಕಣ್ಣದರ ತೆಲ ಮುಚ್ಚಂದನೆ ಅಲೆನ ತೂಪುಂಡೆ ಅದು ಎಲ್ಲೋ ಕಿವಿ ತುಂಬೋ ರಾಗ ಕೇಳೋ ಕ್ಷಣವೆಲ್ಲ ಅದು ಎಲ್ಲೋ ಕಿವಿ ತುಂಬೋ ರಾಗ ಕೇಳೋ ಕ್ಷಣವೆಲ್ಲ ಸವಿ ನೆನಪಿನ ಶುಭಯೋಗ ಈ ಕಣ್ಣಳ ಗೂಡಿನಲ್ಲಿ ಉಸರಾಗದ ಚಿಲಿಪಿಲಿಯೋ ಈ ಉಸಿರಿನ ಹಾಡಿನಲ್ಲಿ ಅನುರಾಗದ ಕಚಗುಳಿಯೋ ನೆನಪೆ ನನ್ನ ಮೈ ಕೊಳಕ ನೆನಪೆ ನನ್ನ ಮೈ ಚೊಳಕ ನೆನಪೆ ನನ್ನ ತನ್ನ ತನಕ ನೆನಪೆ ಒಂದೇ ಕೊನೆ ತನಕ ಎಲ್ಲೋ ಅದು ಎಲ್ಲೋ ಕಿವಿ ತುಂಬೋ ರಾಗ ಕೇಳೋ ಕ್ಷಣವೆಲ್ಲ ಸವಿ ನೆನಪಿನ ಶುಭಯೋಗ
ಕಂಡ ದಿನವೇ ಒಮ್ಮಿತು ಪ್ರೀತಿ ಎಂದೆಂದು ನಿನ್ನನ್ನು ಮರೆತು ಬದುಕಿರಲಾರೆ ಇನ್ನೆಂದು ನಿನ್ನನ್ನು ಅಗಲಿ ನಾನಿರಲಾರೆ ನೀವಾದರೆ ನಾನು ಪರಿಮಳವಾಗಿ ಸೇರುವೆ ನಿನ್ನೊಡಗಲ್ಲಿ ಬಲು ಹಿತವಾಗಿ ನೀನು ಇಲಾದರೆ ನಾನವಿಲಾಡುವೆ ತೇಲುವ ನಿನ್ನ ನೋಡಿ ನೋಡಿ ಹಾಡುವೆ ತುಳಿಯುವೆ ನಲಿಯುವೆ ಎಂದೆಂದು ನಿನ್ನನ್ನು ಮರೆತು ಬದುಕಿರಲಾರೆ ಇನ್ನೆಂದು ನಿನ್ನನ್ನು ಅಗಲಿ ನಾನಿರಲಾರೆ ಸಾವಿರ ಜನುಮವೇ ಬರಲಿ ಬೇಡುವುದಂತೆ ನನ್ನವಳಾಗಿರು ನೀನು ಎನ್ನುವುದೊಂದೇ ನೀನಿರುವುದಾದರೆ ಸ್ವರ್ಗವೀದರೆ ನಾನಿನ್ನ ಜೋಡಿಯಾಗಿ ಎಂದು ಬಾಳುವೆ 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 ಎಂದೆಂದು ಎಂದೆಂದು ನಿನ್ನನ್ನು ಮರೆತು ಬದುಕಿರಲಾರೆ ಇನ್ನೆಂದು ಇನ್ನೆಂದು ನಿನ್ನನ್ನು ಅಗಲಿ ನಾನಿರಲಾರೆ ಒಂದು ಕ್ಷಣ ನೊಂದರು ನೀ ನಾ ತಾಳಲಾರೆ ಥ್ಯಾಂಕ್ ಯು. ಓಲು ತೂದು ಓಲು ನಡಕ ಸ್ವರ್ಗ ಮೂಲದೆ ಓಲು ತೂದು ಓಲು ನಡಕ ಸ್ವರ್ಗ ಮೂಲದೆ ಮೋಕ್ಷದ ಸಿಂಗಾರಿ ಎಂತದು ವಯ್ಯಾರಿ ಮೋಕ್ಷದ ಸಿಂಗಾರಿ ಪೂರಕ್ಕೆ ನೊಂದುಂಡು ಕೈನ ಪತ್ತರೆ ಭಾಗ್ಯವಂತೆ ಒರಿಯಾನ ಮದಿಮೆಯಾದರೆ ಭಾಗ್ಯವಂತೆ ಒರಿಯಾನ ಮದಿಮೆಯಾದರೆ ಮೋಕ್ಷದ ಸಿಂಗಾರಿ Choosing your battle, pick yourself up and dust yourself off and back in the saddle. Everyone's talking, if you're not serious, we're getting closer. This is over. Pressure's on, feel it, but you gotta know. This time for Africa, this time for Africa, this time for Africa, this time for Africa.
ಅಲ್ಲಿ ಪೇರೆಂಟ್ಸು ಮಾಯಮ್ಮ ಬೇರೆ ಬಲಬಲವನ್ನು ಬೇರು ಬೇಸಿದೆ ಯಾಕಾಗ ನಾನು ನಿನಗೆ ಬಚ್ಚ ನಿಂದು ಹಾಕಿದೆ ಇದೀಗ ವಾಲಿಬಾಲ್ ಪ್ರಥಮ ಪಂದ್ಯಾಟ ಕರೆಂಟ್ ಮಾಡಿಸಿಕೊಳ್ತಾ ಇದ್ದೇವೆ. ಬಜರಂಗಿ ವಿರುದ್ಧವಾಗಿ ಜೆಸಿಐಎ 2 ತಂಡಗಳ ಆದರ್ಶಬೇಕು. ಥ್ಯಾಂಕ್ ಯು ಸರ್. ನಮ್ಮ ವಲಯಾಧ್ಯಕ್ಷರು ಗಿರೀಶಸ್ತಿಯವರ ಉತ್ತಮ ಸರ್ವಿಸ್. 3ರಲ್ಲಿದೆ ಪಂದ್ಯಾಟ. ಗುಡ್ ಸರ್. ಇದು ಬಲಿಷ್ಠವಾದ ಹೊಡೆತ. ನವೀನ್ ಸರ್ ಬಿಸಿಲ್ ಹೊಡೀರಿ. ನವೀನ್ ಸರ್ ಪ್ರಥಮ ಸರ್ವಿಸ್ ತನ್ನದಾಗಿ ಸಿಗುವಂತ ಇದೆ. ಶ್ರೀಕೃಷ್ಣ ಮತ್ತೆ ವೈಫಲ್ಯತೆ. ಜೆಸಿಐ ಭಾರತದ ರಾಷ್ಟ್ರೀಯ ಉಪಾಧ್ಯಕ್ಷರಾದ JFJ ಹರ್ಷವರ್ಧನ್ ರೆಡ್ಡಿ ಇವರನ್ನು ಪ್ರೀತಿಪೂರ್ವಕವಾಗಿ ವೇದಿಕೆ ಉತ್ತಮವಾದ ಎತ್ತುವಿಗೆ ನೋಡಿ. ಇದು ಹೊಂದಾಣಿಕೆ. ಶ್ರೀಕೃಷ್ಣ ಜನ್ಮಾಷ್ಟಮಿ ಸಮಿತಿ ಕಮಲಕ್ಷ ನಗರ ಮುಂದಿನ ಸುತ್ತಿಗೆ ತೇರ್ಗಡೆಯಾಗ್ತಾ ಇದೆ. ಇವರಿಗೆ ಶುಭಾಶಯ. ಅದೇ ರೀತಿ ಇಷ್ಟರಿಗೆ ಸೆಣಸಾಟವನ್ನು ಆಡಿದಂತ ಈ ಒಂದು ಸುಂದರ ಕಾರ್ಯಕ್ರಮ JCI ಅಲ್ಯುಮಿನಿ ಕ್ಲಬ್ ವಲಯ 15 ನಮ್ಮ JCI ವಲಯ 15ರ ಯಶಸ್ವಿ ಈ ವರ್ಷದ ನಾಯಕ JAC ವಿಭಾಗದ ನಾಯಕರಾಗಿರುವಂತಹ JCI ಸೆನೆಟರ್ ಲೋಕೇಶ್ ರೈ ಅವರ ಮುಂದಾಳತ್ವದಲ್ಲಿ ನಡೀತಿರುವಂತಹ JAC ವಿಭಾಗ. ಆ ಒಂದು ವಿಭಾಗದಲ್ಲಿ ನಡೀತಾ ಇರುವಂತಹ ಕೆಸರುಗದ್ದೆ ಕ್ರೀಡಾಕೂಟ, ಕೆಸರಿನ ಗದ್ದೆಯಲ್ಲಿ ಒಂದು ದಿನ. ಈ ಒಂದು ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಿರುವಂತಹ ನನ್ನ ಮಿತ್ರ JCI ಅಲ್ಯುಮಿನಿ ಕ್ಲಬ್ನ ವೈಸ್ ಚೇರ್ಮನ್ ಆಗಿರುವಂತಹ, ಈಗಾಗಲೇ JCಯಲ್ಲಿ ಇದ್ದುಕೊಂಡು ಹಲವಷ್ಟು ಸಾಧನೆಗಳನ್ನು ಮಾಡಿಕೊಂಡು ಸ್ಥಳೀಯವಾಗಿಯೂ ಕೂಡ ಗುರುತಿಸಲ್ಪಟ್ಟಂತ ಒಬ್ಬ ನಾಯಕ, ನನ್ನ ಮಿತ್ರರು ಆಗಿರುವಂತಹ JCI ಸೆನೆಟರ್ ಸಮಾದ್ ಖಾನ್ ರವರೇ, ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ನಮ್ಮ JCI ಭಾರತದ ರಾಷ್ಟ್ರೀಯ ಉಪಾಧ್ಯಕ್ಷರು ಆಗಿರುವಂತಹ JFJ ಹರ್ಷವರ್ಧನ ರೆಡ್ಡಿ ಸರ್, JAC ಚೇರ್ಮನ್ ಆಗಿರುವಂತಹ ಆತ್ಮೀಯರಾಗಿರುವಂತಹ ಲೋಕೇಶ್ ರೈ ಅವರೇ, ಕ್ರೀಡೆಗೆ ಯಾವುದೇ ರೀತಿಯ ಅಡ್ಡಿಯನ್ನ ನಾವು ಮಾಡಲಿಕ್ಕೆ ಇಚ್ಛೆ ಪಡೋದಿಲ್ಲ. 2 ಮಾತುಗಳೊಂದಿಗೆ ನನ್ನ ಮಾತನ್ನು ಮುಗಿಸ್ತೇನೆ. JCI ಅನ್ನುವಂಥದ್ದು ನಮ್ಮ ಯುವಕರಿಗಾಗಿರುವಂಥ ಸಂಸ್ಥೆ. ಅದರಲ್ಲಿ 18ರಿಂದ 40 ವರ್ಷದ ಎಲ್ಲ ಯುವಕ ಯುವತಿಯರಿಗಾಗಿ ಯಾವುದೇ ಒಂದು ಪದವಿಯನ್ನು ಪಡೀಲಿಕ್ಕೆ ಅವಕಾಶವಿದೆ. ನಾಯಕತ್ವದ ಗುಣಗಳನ್ನು ನೀಡುವಂತಹ ಒಂದು ಕೆಲಸವನ್ನು, ತರಬೇತಿ ಕಾರ್ಯಕ್ರಮಗಳನ್ನು ಈ ಸಂಸ್ಥೆ ನೀಡ್ತಾ ಬಂದಿದೆ. ಈ 40 ವರ್ಷ ದಾಟಿದವರಿಗೆ ನಮ್ಮ ಸಂಸ್ಥೆಯಲ್ಲಿ JCI ಅಲ್ಯುಮಿನಿ ಕ್ಲಬ್ ಅನ್ನುವಂತಹ ಒಂದು ವಿಭಾಗ ಇದ್ದು, ಅದರಲ್ಲಿ ಕೂಡ ಪದಾಧಿಕಾರಿಗಳಾಗಿ ಬೇರೆ ಬೇರೆ ನಾಯಕರುಗಳಾಗಿ ಬೆಳೆಯುವಂಥ ಎಲ್ಲ ಅವಕಾಶಗಳನ್ನು ಈ ನಮ್ಮ ಅಂತಾರಾಷ್ಟ್ರೀಯ ಸಂಸ್ಥೆ ಒದಗಿಸಿಕೊಟ್ಟಿದೆ. ಈ ಸಂಸ್ಥೆಯಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದು ಇಂದು ಸ್ಥಳೀಯವಾಗಿ ನಮ್ಮ ಪರಿಸರದ
ಬಂಧುಗಳಿಗಾಗಿ ಆಯೋಜಿಸಲ್ಪಟ್ಟಂತಹ ಜೊತೆಗೆ ನಮ್ಮ JCಯ ಹಾಗೂ JACಯ ಎಲ್ಲ ಸದಸ್ಯರುಗಳನ್ನು ಒಟ್ಟುಗೂಡಿಸಿ ಆಯೋಜನೆ ಮಾಡಿರುವಂಥ ಈ ಒಂದು ಕೆಸರುಗದ್ದೆ ಅತ್ಯಂತ ಶಾರ್ಟ್ ಪೀರಿಯಡ್ನಲ್ಲಿ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ. ನಮ್ಮ ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷರು ಆಗಿರುವಂಥ ಸಮದ್ ಖಾನ್ ರವರು ಒಮ್ಮೆ ಇಲ್ಲಿ ಬಂದು ಅವರಿಗೊಂದು ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸಬೇಕು. ಯಾಕಂತ ಹೇಳಿದ್ರೆ ಈ ಪ್ರದೇಶವನ್ನು ನೋಡಿದರೆ ಖಂಡಿತವಾಗಿಯೂ ಇಲ್ಲಿ ಕೆಸರುಗದ್ದೆ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ಯಾರೂ ಕೂಡ ಒಂದು 10 ದಿವಸದ ಮೊದಲು 1 ವಾರದ ಮೊದಲು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಹಾಗೆ ಇತ್ತು. ಆದರೆ ಈ ಒಂದು ಪ್ರದೇಶವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿ ಎಲ್ಲ ಏರು ತಗ್ಗುಗಳನ್ನು ಸಮತಟ್ಟಾಗಿ ಮಾಡಿ ಈ ಕೆಸರುಗದ್ದೆಗೆ ಎಲ್ಲ ಕ್ರೀಡಾಕೂಟಗಳನ್ನು ಆಯೋಜನೆ ಮಾಡಲಿಕ್ಕೆ ಅನುಕೂಲ ಮಾಡುವಂತೆ ಮಾಡಿದ್ದು ತನ್ನ ವೈಯಕ್ತಿಕ ಒಂದು ಮುತುವರ್ಜಿಯಿಂದ ಅಂತ ಹೇಳಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಕ್ಕೆ JACಯ ಎಲ್ಲ ಪದಾಧಿಕಾರಿಗಳಿಗೂ ವಿಶೇಷವಾಗಿ ಸಮದ್ ಖಾನ್ ರವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತುಗಳಿಗೆ ವಿರಾಮವನ್ನು ನೀಡ್ತಾ ಇದ್ದೇನೆ. ಜೈ JAC. ಒಂದು ಕಾರ್ಯಕ್ರಮಕ್ಕೆ ರಾಷ್ಟ್ರೀಯ ಉಪಾಧ್ಯಕ್ಷರು ನಮ್ಮೊಂದಿಗಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಗೌರವಿಸುತ್ತಾ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಚಿಟ್ಟಿನ ಚಕ್ರದ ಸಾಗಿ ಬರಲಿಕ್ಕೆ ನೋಡಿ, ಇದು ಹಗ್ಗ ಜಗ್ಗಾಟ ಪಂದ್ಯ. JFJ ಹರ್ಷವರ್ಧನ್ ರೆಡ್ಡಿ ತಮ್ಮನ್ನು ಈ ಸಂದರ್ಭದಲ್ಲಿ ವಿಶೇಷವಾದ ಅಭಿವಂದನೆಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮದ ಬಗ್ಗೆ good evening and good afternoon to each and everyone. I am really glad to be here today, sir. So there is one connection with JAC, because when I was ZP, the 2021 NGB has taken a decision to start this JAC. So that is where we were thinking like JAC are all seniors, so they will go for devotional tours and all. So they will have some picnics, 60 plus 50 plus people and all, they will enjoy temples and all. But after seeing this, our perception was wrong. So now we are ready to fight with you. Basically we are not doing this kind of programs, we are doing table programs, but you are coming out of the public and organizing this kind of program. I'm really happy because this is the first time I'm experiencing this kind of thing, because at our place we don't have this kind of games and all. We have volleyball, but this mud game and all, this is really a fantastic experience for me basically. Being a sportsman, so I'm really privileged to be here. So I love sports and dedicated whole life. I mean, I have more than 15-20 years for the sports. I'm a national player. So I know the importance of sports. So this also creates interest in people. All the members, there are so many kids who are playing there, they are enjoying literally. So this is what JCism is all about. It is not just about leadership or something, but it should groom leaders and groom active citizens for this country. So that is not possible just sitting in a classroom or in a university. Should come out and do different kinds of program and participate in different kinds of co-curricular activities. So really I sincerely appreciate the whole JAC team, especially the chairman, sir. I want to thank you also for all your love and affection for the last 2 days, and I liked your biryani also. I'm fan of biryani. That is my favorite dish, chicken biryani. Yeah, thanks. So I love biryani basically. So I'm really happy for the biryani, for all the affection and love for the last 2 days you have been giving to me. And really once again I appreciate your leader, the zone president, and Lokesh sir, the JAC chairperson, for your wonderful work, because JAC is the youngest JAC chairperson across the country. So your zone is really proud to have this kind of man, and we JAC India are also very proud to have you, because at many areas JAC is not doing well. But here you are very active. We are competing with normal JCA members also. You are like inspiration for all of us, sir. Thank you so much for inviting me for this wonderful program. I was missing this, so yesterday also we were discussing and it was really doubtful. But I am really glad to be here. Thank you so much and wish you all the best for all your future endeavors. I'll convey the performance of JAC to JCA India and the national president. And all the players, wish you all the best for the games. Thank you so much for the opportunity. ಪಂದ್ಯಾಕೂಟ ಆರಂಭವಾಗಿದೆ. ಈಗಾಗಲೇ ಹಗ್ಗ ಸಮಾನವಾಗಿ 1 ಇಂಚು. ಇದು ಮತ್ತೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಸಮಿತಿ ಕಡೆ 2 ಸುತ್ತಿನಲ್ಲೂ ಕೂಡ ಶ್ರೀಕೃಷ್ಣ ಜನ್ಮಾಷ್ಟಮಿ ಸಮಿತಿ ಗೆದ್ದುಕೊಳ್ತಾ ಇದೆ. JCI ಗಾರಲ್ಲ ಐನಾಥ 2 ರೆಡಿಯಾ ಪಂದ್ಯಾಕೂಟ ಆರಂಭವಾಗಿದೆ. ಈಗಾಗ ಮಾಲಿಂಗೇಶ್ವರ ಕಾಡವಲೆ ಹೋಗ್ತಾ ಇದೆ.
ಪ್ರಥಮ ಪಂದ್ಯಾಕೂಟವನ್ನು ಗೆದ್ದುಕೊಳ್ತಾ ಇದೆ. ಅದೇ ರೀತಿ ಬ್ಲಾಕ್ ಟೈಗರ್ಸ್ ಒಬ್ಬ ಯುವ ಪ್ರತಿಭೆಗಳನ್ನು ಒಳಗೊಂಡಂತ ಬ್ಲಾಕ್ ಟೈಗರ್ಸ್ ಒಂದು ಕಡೆ. ಪಂದ್ಯಾಕೂಟ ಆರಂಭವಾಗಿದೆ. ಎರಡು ಬಲಿಷ್ಠ ತಂಡಗಳ ಮಧ್ಯೆ ಈಗಾಗಲೇ ಅಂಕ ಸಮದಲ್ಲಿ ಫಲ ಸಿಗ್ತಾ ಇದೆ. ನಡುವಿನಲ್ಲಿದೆ ಎರಡು ಬಲಿಷ್ಠ ತಂಡಗಳ ಮಧ್ಯೆ ಜಿದ್ದಾಜಿದ್ದಿನ ಈ ವೋಲ್ಟೇಜ್ ಪಂದ್ಯಾಕೂಟ ಈಗಾಗಲೇ 1 ಇಂಚು ವಾಲ್ತಾ ಇದೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಕಡೆಗೆ. ಶ್ರೀಕೃಷ್ಣ ಜನ್ಮಾಷ್ಟಮಿ ಕಡೆಗೆ ಹೋಗ್ತಾ ಇದೆ. 6 ಇಂಚುಗಳ ಅಂತರವಿದೆ. 6 ಇಂಚುಗಳ ಅಂತರವನ್ನು ಕಾಯ್ದುಕೊಳ್ತಾ ಇದೆ ನೋಡಿ. 3 ನಿಮಿಷಗಳ ಪಂದ್ಯಾಕೂಟ. ಈ ಒಂದು ಕೆಸರಿನ ಗದ್ದೆಯಲ್ಲಿ ಒಂದು ದಿನ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಫಾಸ್ಟ್ GLC ಸೌಜನ್ಯ ಹೆಗಡೆ ಅವರು ಬಂದಿರ್ತಾರೆ. ತಮ್ಮನ್ನು ಗುರುತಿಸ್ತಾ ಇದ್ದೇನೆ. ಹಾಗೂ ನಮ್ಮ ಫಾಸ್ಟ್ ZVP ಜಬ್ಬಾರ್ ಸರ್ ಬಂದಿರ್ತಾರೆ. ಸರ್ ತಮ್ಮನ್ನು ಕೂಡ ಗುರುತಿಸಿ ಗೌರವಿಸ್ತಾ ಇದ್ದೇನೆ. 1 ಫೀಟ್ ಮಿತ್ತಬಹುದು. 1 ಫೀಟ್ಗಳ ಅಂತರ ಇದೆ. 1 ಫೀಟ್ಗಳ ಅಂತರವನ್ನು ಕಾಯ್ದುಕೊಳ್ತಾ ಇದೆ ಶ್ರೀಕೃಷ್ಣ ಜನ್ಮಾಷ್ಟಮಿ. ಕಡೆಯ 1.5 ನಿಮಿಷ ಮಾತ್ರ ಬಾಕಿ. ದ್ವಿತೀಯ ಸೆಮಿಫೈನಲ್ ಪಂದ್ಯ ಕೂಡ ಕರೆಯನ್ನು ಮಾಡಿಸಿಕೊಳ್ತಾ ಇದ್ದೇವೆ. ಶ್ರೀಕೃಷ್ಣ ಜನ್ಮಾಷ್ಟಮಿ ಸಮಿತಿ ಕಮಲಕ್ಷ ನಗರ ಎ ವಿರುದ್ಧವಾಗಿದೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಸಮಿತಿ ಸಿ. ಕಡೆತ್ತ 1 ನಿಮಿಷ ಉಂಟು. ಕಡೆತ್ತ 1 ನಿಮಿಷ ಉಂಟು. 5 ಫೀಟ್ ಜಾಸ್ತಿ ಹೋದು. 5 ಫೀಟ್ ಡಿಫ್ರೆಂಟ್ ಉಂಟು. 5 ಫೀಟ್. ಕಡೆತ್ತ 30 ಸೆಕೆಂಡ್ ಉಂಟು. ಕಡೆತ್ತ 30 ಸೆಕೆಂಡ್. ಅಲ್ಲಿ ಮಕ್ಕಳು ಇಬ್ಬರು ಬರ್ತಾ ಇದ್ದಾರೆ. ಬಲಿಷ್ಠ ಕಡೆತ್ತ 20 ಸೆಕೆಂಡ್ ಉಂಟು. ಸೂರಜ್ ಆ ಮಕ್ಕಳ ಕೈಯಿಂದ ಕೋಲನ್ನು ತಗೊಳ್ಳು. ಕಡೆತ್ತ 10 ನಿಮಿಷ 10 ಸೆಕೆಂಡ್. ಈ ಪಂದ್ಯಾಕೂಟವನ್ನು ಗೆದ್ದುಕೊಂಡು ಪ್ರಥಮ ಫೈನಲ್ ಪ್ರವೇಶವನ್ನು ಪಡೆದುಕೊಳ್ತಾ ಇದೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಸಮಿತಿ. ಇವರಿಗೆ ಶುಭಾಶಯ ನೀಡ್ತದೆ. ಪ್ರಥಮ बॉल टाइट बल्ल बदल बल्ल बदले चूर अಲ್ಲ चूर बल्ल बदले ಎರಡು ಫೀಟ್ ಅಂತರವನ್ನು ಕೈದುಕೊಳ್ತಾ ಇದೆ. ಈಗಾಗಲೇ 2 ಸುತ್ತನ್ನು ಗೆದ್ದುಕೊಂಡು ಪ್ರಥಮ ಫೈನಲ್ ಪ್ರವೇಶವನ್ನು ಮಾಡಿದಂತಹ ಶ್ರೀಕೃಷ್ಣ ಜನ್ಮಾಷ್ಟಮಿ ಸಮಿತಿ ಬಿ ಇವರಿಗೆ ಶುಭಾಶಯ. ಕಡೆತ್ತ 1 ನಿಮಿಷ ಉಂಟು. ಕಡೆತ್ತ 1 ನಿಮಿಷ. ಕಡೆಯ 1 ನಿಮಿಷ ಮಾತ್ರ ಬಾಕಿ. ಈಗಾಗಲೇ ಪ್ರಥಮ ಸುತ್ತ ಪಂದ್ಯಾಕೂಟ ಆರಂಭವಾಗಿದೆ. 3 ನಿಮಿಷಗಳ ಕಾಲ ಈ ಪಂದ್ಯಾಕೂಟ ಸಾಗಿ ಬಂದಿದೆ. ಈಗಾಗಲೇ ಹಗ್ಗ ಶ್ರೀಕೃಷ್ಣ ಜನ್ಮಾಷ್ಟಮಿ ಸಮಿತಿ ಸಿಯ ಕಡೆ
ಈಗ ಸಮಾಸಮದಲ್ಲಿ ಸಾಗ್ತಾ ಇದೆ. ಈಗಾಗಲೇ ಮತ್ತೆ ಸಮಾಸಮ ಸಾಗ್ತಾ ಇದೆ ನೋಡಿ. ಸಮಾಸಮ ಈಗಾಗಲೇ ಸಮಾಸಮದಲ್ಲಿ ಸಾಗ್ತಾ ಇದೆ ನೋಡಿ. ಈಗಾಗಲೇ ಬಲಿಷ್ಠದ ಮಧ್ಯೆ ಗೀತಾಜಿದ್ದಿನ ಸಾಗಿ ಬರ್ತಾ ಇದೆ. ಬಲಕ್ಕೆ ಬಲ ಛಲಕ್ಕೆ ಛಲ, ಇದು ಬಲ ಪ್ರಯೋಗದ ಪಂದ್ಯ ಕೂಡ. ಈಗಾಗಲೇ ಇಂಚುಗಳ ಅಂತರವನ್ನು ಕೈಗೊಳ್ತಾರೆ. 6 ಇಂಚಿನ ಕೈಗೊಳ್ತಾರೆ. 6 ಇಂಚ್ ಅಂತರಗಳಲ್ಲಿ ಈಗಾಗಲೇ 1 ಫೀಟ್ಗಳ ಅಂತರವನ್ನು ಕಾಯ್ದುಕೊಳ್ತಾ ಇದೆ. 1 ಫೀಟ್ಗಳ ಅಂತರವನ್ನು ಕಾಯ್ದುಕೊಳ್ತಾ ಇದೆ. 1:30 ನಿಮಿಷಗಳು ಮಾತ್ರ. ಈಗಾಗಲೇ ಈ ಪಂದ್ಯಕೂಟವನ್ನು ಗೆದ್ದುಕೊಂಡ ದ್ವಿತೀಯ ಫೈನಲ್ ಪ್ರವೇಶವನ್ನು ಮಾಡಿದಂತ ತಂಡ ಶ್ರೀಕೃಷ್ಣ ಕೊಲಕ್ಕೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಸಮಿತಿ ಕಮಲಕ್ಷ ನಗರ ಬಿ. ತೋರಿಸ್ಬೇಕು ಅದು ಹೌದಲ್ವಾ ನೋಡ್ಲಿಕ್ಕುಂಟು ನಮ್ಗೆ. ಅದನ್ನ ಇಟ್ಟವರು ನಮ್ಮ ಕೂಲ್ಟೆಕ್ ನ ಮಾಲಕರಾಗಿರುವಂತ ಜೆಸಿಯ ಪೂರ್ವಾಧ್ಯಕ್ಷರಾಗಿರುವಂತ ಜೆಸಿ ರೋಷನ್ ರವರು. ದಯವಿಟ್ಟು ಆ ಒಂದು ತೆಂಗಿನಕಾಯಿಯನ್ನು ಗಮನಿಸಬೇಕು. ಆ ತೆಂಗಿನಕಾಯಿ ಹೌದಾ ಅಲ್ವಾ ಅಂತ ನೋಡ್ಬೇಕು. ಒಂದ್ ವೇಳೆ ಅಲ್ಲದೆ ಇದ್ದಲ್ಲಿ ಇನ್ನೊಂದು ನಾವು ತೆಂಗಿನಕಾಯಿ ಇಟ್ಟಿರ್ತೇವೆ. ರಮೇಶ್ ಅವರು ಆಯ್ತಾ ಬಿಡಿ. ಎಸ್, ಅವರು ಬಿಡುದಿಲ್ಲ. ನಿಮ್ಮ ಕೈ ಬಿಡುದಿಲ್ವಾ? ನೀವು ಬಿಡ್ಬೇಡಿ. ಹಾಗೇನೆ ನೋಡುವ. ಹೇಳ್ಕೊಳ್ಳಿ ಮಕ್ಕಳು, ಹೇಳ್ಕೊಳ್ಳಿ. ಯಾರ ಕೈಯಲ್ಲಿ ತೆಂಗಿನಕಾಯಿ ಒಬ್ಬರೇ ತಂದು ಕೊಟ್ರಿ ನಮ್ಗೆ, ಅವರಿಗೆ ಮಾತ್ರ ಹೊಯ್ ಸಿಗ್ತದೆ, ಬೇರೆಯವರಿಗಿಲ್ಲ. ನಮ್ಗೆ ತಂದು ಕೊಡ್ಬೇಕು. ಬಿಡ್ಬೇಡಿ ಬಿಡ್ಬೇಡಿ. ನೀವು ಕೂಡ ಬಿಡ್ಬೇಡಿ. ನೋಡು, ಯಾರಿಗೆ ಹೇಳಲಿಕ್ಕೆ ಬಿಡ್ಬೇಡಿ. ಮೆಲ್ಲ ಚಿಕ್ಕ ಮಕ್ಕಳು ಜಾಗ್ರತೆ ಮಾಡ್ಕೊಳ್ಳಿ. ನೀವು ಚಿಕ್ಕ ಮಕ್ಕಳನ್ನು ಸ್ವಲ್ಪ ನೋಡ್ಕೊಳ್ಳಿ ಆಯ್ತಾ? ಎಸ್ ಅಂತ ಮಕ್ಕಳು ನೋಡ್ಕೊಳ್ಳಿ, ಬೇಡ. ಸುಮ್ಮನೆ ಟೈಮ್ ಪಾಸಿಗೆ ಮಾಡಿದಂತ ಪ್ರೈಸ್ ಉಂಟು ಆಯ್ತಾ? ಹೇಳ್ಕೊಳ್ಳಿ. ಬಿಡ್ಬೇಡಿ. ಎಸ್ ಬೇಡ. ಚಿಕ್ಕ ಮಗು, ಆ ಮಗು ಜೋರುಂಟು. ಯಾರದು? ಬಿಡಿ ಅವರಿಗೆ ಮಾಡಿ. ಎಂತ ಮಾಡ್ತಾ ನೋಡುವ. ಅವ ಹಠದಲ್ಲಿದ್ದಾನೆ. ಅದು ಗಾಯತ್ರಿಯ ಮಗ, ಭಾರಿ ಹಠವಂತ. ಇರ್ಲಿ ನೋಡ. ನೋಡಿ, ನಿಮ್ಮ ಮುಖ ಹಲ್ಲು ಇನ್ನೊಬ್ಬರಿಗೆ ತಾಕಿಸ್ಬೇಡಿ, ಮತ್ತೆ ಪರಿಚಬೇಡಿ. ಯಾರು ಅವರ ಕೈ ಎತ್ತಬೇಕು, ಹೀಗೆ ತೋರಿಸ್ಬೇಕು. ಸರಿ, ಆಯ್ತಾಯ್ತು. ಅವನಿಗೆ ಎಷ್ಟು ಹುಡುಗರಿಗೆ ಅಫ್ರೀನ್ ಅವರು ವಿಜೇತರಾಗಿದ್ದಾರೆ. ಎಸ್, ಥ್ಯಾಂಕ್ ಯು. ಇನ್ನೊಂದು ಗೇಮ್ಸ್ ಉಂಟು. ಇನ್ನೊಂದು ಗೇಮ್ಸ್ ಇಲ್ಲಿ ಬನ್ನಿ. ಕೆಂಪು ಟಿ ಶರ್ಟ್ ಸೌರವ್ ಅವರ ಮೇಲೆ ಬನ್ನಿ, ಇಲ್ಲಿ ಬನ್ನಿ.
ಒಂದು ರಾಜ್ಯ ಮಟ್ಟದ ಗೇಮ್ ಏನಾಗ್ತದೆ ಆ ರೀತಿಯಲ್ಲಿ ಎಲ್ಲ ವ್ಯವಸ್ಥೆಗಳನ್ನ ಸಿದ್ಧಗೊಳಿಸಿದಂಥ JC ಸಮದ್ ಖಾನ್ ಹಾಗೂ ಅವರ ಫ್ಯಾಮಿಲಿಯ ಪರವಾಗಿ JC ಸಮದ್ ಖಾನ್ ಅವರಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಹಾಗೂ ಒಂದು ಚಿಕ್ಕ ಮನ್ನಣೆಯನ್ನ ಕೊಡ್ಲಿಕ್ಕಿದ್ದೇನೆ. ಅವರು ಮತ್ತು ಅವರ ಫ್ಯಾಮಿಲಿ ಮೇಡಮ್ ಕೂಡ ಆಗಮಿಸಬೇಕು. ಬಲ ಸ್ವಲ್ಪ ಗಟ್ಟಿ ಆಗ್ತದೆ ಅನ್ನೋ ಒಂದು ಉದ್ದೇಶದಿಂದ ಅದು ಇವತ್ತು ಸಹಾಯಕ್ಕೆ ಬಂದಿದೆ ಅಂತ ಬಹಳ ಖುಷಿ ಆಗ್ತಾ ಇದೆ. ಹಾಗೆ ಇನ್ನೊಬ್ರು ನಮಗೆ ತುಂಬಾ ಜನ ಸ್ಪಾನ್ಸರ್ಸ್ ಕೊಟ್ಟಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಈ ಕಾರ್ಕಳ ಘಟಕದ ರೋಷನ್ ಡಿಮೆಲ್ ಅವರು ಕೂಡ ಇದ್ರೆ ಬರಬೇಕು ಇದ್ದಾರೆ ಇಲ್ಲಿ. ಅವರು ಕೂಡ ಒಂದು ಮಕ್ಕಳಿಗೆ ಪ್ರೈಸ್ ಕೊಡು ಅಲ್ಲಿ ಯಾವ ನಾವು ಈ ಒಂದು ಸ್ಪಾಟಿಗೆ ನೋಡ್ಲಿಕ್ಕೆ ಬಂದಿದೆ ಅವತ್ತಿಂದ ನನ್ನೊಟ್ಟಿಗೆ ಇದ್ದಾರೆ. ಅವರು ಎಲ್ಲಿ ಬಂದು ಕೂಡ ಒಟ್ಟಿಗೆ ಬಂದು ಯಾನಿಲ್ಲ ಸರ್ ಕಂಪುಗಣೆ ಅಂತ ಹೇಳಿದ್ದಾರೆ. ಅವರಿಗೆ ಕೂಡ ಅಭಿನಂದನೆಗಳು. JSC ಪರವಾಗಿ ನಿಮ್ಮೆಲ್ಲರಿಗೂ ವಿಶೇಷ ಧನ್ಯವಾದವನ್ನು ಕೊಡ್ತಾ ಇದ್ದೇನೆ. ಈಗ ನಾನು ಹೆಸರು ಹೋಗ್ತಾ ಇದ್ದೇನೆ. ನಿಮ್ಗೆ ಇವಾಗಲೇ ಗೊತ್ತಿದೆ ಯಾರು ಪ್ರೈಸ್ ವಿನ್ ಆಗಿದ್ದಾರೆ. ಅವರು ಮುಂದೆ ಬಂದು ರೆಡಿಯಾಗಿರ್ಬೇಕಂತ ಕೇಳಿಕೊಳ್ತಾರೆ. ನಾವು ನಮ್ಮ ಸಮಯ ಬಾಲ್ ಪಾಸಿಂಗ್ ದ್ವಿತೀಯ ಬಹುಮಾನವನ್ನು ರಿಷಾಂತ್ ಅವರು ಮಾಡಿಕೊಂಡಿದ್ದಾರೆ. ಬಾಲಕರ 50 ಮೀಟರ್ ಗುಣದ ಸ್ಪರ್ಧೆಯಲ್ಲಿ ದ್ವಿತೀಯ ಬಹುಮಾನವನ್ನು ಪ್ರಥಮ ಬಹುಮಾನವನ್ನು ಅರ್ಷಿತ್ ಧರ್ಮಸ್ಥಳಗಳು ಮಾಡಿಕೊಂಡಿದ್ದಾರೆ. 50 ಮೀಟರ್ ಗುಣದಲ್ಲಿ ದ್ವಿತೀಯ ಬಹುಮಾನವನ್ನು ಹಾಗೆಯೇ ಪ್ರಥಮ ಬಹುಮಾನವನ್ನು ಸುಜಾನ್ ಖಾನ್ ನಮ್ಮ ಸಮರ್ಖಾನ್ ಅವರು ಕೆಸರಲ್ಲಿ ಒಂದು ದಿನ ಎಂಬ ಕಾರ್ಯಕ್ರಮ ನಾವು JC ಕಾರ್ಕಳದ ಆತಿಥ್ಯದಿಂದ
ಪ್ರಾರಂಭ ಮಾಡಿದ್ದೇವೆ. ಅದು ಯಶಸ್ವಿಯಾಗಿ ನಡೆದಿದೆ. ಅದಕ್ಕೆ ನನ್ನ ಸಹಕಾರವನ್ನು ಮಾಡಿದಂತಹ ನನ್ನ ಊರಿನ ಸಂಘ ಸಂಸ್ಥೆಗಳಿಗೆ ಹಾಗೂ ನನ್ನ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ನನಗೆ ಸಹಕಾರವನ್ನು ನೀಡಿದಂತಹ ಎಲ್ಲ ಸಂಸ್ಥೆಗಳಿಗೂ ನಾನು ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ನಾನು ಅನಿಸಿರ್ಲಿಲ್ಲ ಇಷ್ಟು ಒಳ್ಳೆಯ ರೀತಿಯಲ್ಲಿ ಆಗ್ತದೆ ಅಂತೇಳಿ. ನನಗೆ ತುಂಬ ಖುಷಿ ಆಯಿತು. ನನ್ನೊಂದಿಗೆ ಸಹಕರಿಸಿದ ಎಲ್ಲರಿಗೂ ನಾನು ಧನ್ಯವಾದ ನೀಡ್ತೇನೆ. ಅದೇ ರೀತಿ ನನ್ನ JSCಯ ಎಲ್ಲ ನನ್ನ ಸಹಪಾಠಿಗಳು, ನನ್ನ ಈ ಒಂದು ಕಾರ್ಯಕ್ರಮ ಪ್ರಾರಂಭವಾಗೋದ್ರಿಂದ ನವೀನ್ ಸರ್ ಇರ್ಬೋದು, ರಮೇಶ್ ಸರ್ ಇರ್ಬೋದು, ಸಂತೋಷ್ ಸರ್ ಇರ್ಬೋದು, ಹಾಗೂ ಎಲ್ಲರೂ ನಮ್ಮ ಶ್ರೀನಿವಾಸ್, ಶಿವಾನಂದ್ ಹಾಗೆ ಎಲ್ಲರೂ ನನ್ನೊಟ್ಟಿಗೆ ಕೈ ಜೋಡಿಸಿದ್ದಾರೆ. ಸರ್, ತಮಗೂ ನನ್ನ ಮನದಾಳದ ಧನ್ಯವಾದಗಳು. ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ. ನನ್ನ ಊರಿನ ಎಲ್ಲರಿಗೂ ನಾನು ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಓಕೆ, ಥ್ಯಾಂಕ್ ಯು. ಹಾಗೂ ನಮಗೆ ಯಾರೆಲ್ಲ ಈ ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡಿದ್ದಾರೆ, ಧನ ಸಹಾಯದ ಮುಖಾಂತರ ಹಾಗೂ ಇನ್ನಿತರ ವಿಷಯಗಳ ಮುಖಾಂತರ ನನಗೆ ಧನ ಸಹಾಯವನ್ನು ನೀಡಿದ್ದಾರೆ, ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಧನ್ಯವಾದವನ್ನು ನೀಡ್ತಾ ಇದ್ದೇನೆ. ಇಲ್ಲಿ ಇದ್ದವರಿಗೆ ಮಾತ್ರ ಅವಕಾಶ. ಆ ಹೆಸರು ಬಂದಿಲ್ಲ ಅಂದ್ರೆ ಪುನಃ ನಾವು ಚೇಂಜ್ ಮಾಡಿ ಬೇರೆಯವರಿಗೆ ಕೊಡ್ತೇವೆ. ಸುಧೀರ್, ಮೊಬೈಲ್ ಸಂಖ್ಯೆ 9008723407. ಸುಧೀರ್ ಇದ್ದಾರ ಇಲ್ಲಿ? ಅಲ್ಲ, ಇದ್ದಾರೆ. ಇಸ್ಮಾಯಿಲ್, ಕೂಪನ್ ನಂಬರ್ 414. ಇಸ್ಮಾಯಿಲ್ ಇದ್ದಾರ ಇಲ್ಲಿ? ಮಾಯಾಂಕ್ 218. ನೋಡಿ ಸಿಕ್ಕೆ ಮಾಡಿ. ಅಭಿನಂದನೆಗಳು. ಲಕ್ಕಿ ಓಕೆ